ஆய்வு பண்ணுறதுக்கு எல்லாம் ரொம்ப போயிருக்கிறாங்க. ನಿಮ್ಮ ಅವಧಿಯಲ್ಲಿ ನಾವು ಈ ಊರು ಬಿಟ್ಟು ಹೋಗುವಂಥ ಪರಿಸ್ಥಿತಿಯಲ್ಲಿ ಇರೋದನ್ನೆಲ್ಲ ನಾವು ಪ್ರೊಟೆಕ್ಟ್ ಮಾಡೋದಕ್ಕೆ ನಾವು ಇದು ಮಾಡಬೇಕಂತ ನಾವು ಆಲ್ರೆಡಿ ಒಂದು ಸಿಗ್ನೇಚರ್ ಕ್ಯಾಂಪೈನ್ 1 lakh ಸಿಗ್ನೇಚರ್ ಕ್ಯಾಂಪೈನ್ ಮಾಡ್ತಾ ಇದ್ದೀವಿ. ನಮ್ಮ ಡಿಸ್ಟ್ರಿಕ್ಟ್ ಪಾರ್ಲಿಮೆಂಟ್ ಮೆಂಬರ್ MP ಅವರು ಬಂದು ಅದನ್ನು ಉದ್ಘಾಟನೆ ಮಾಡಿದ್ರು. ತದನಂತರ ಇವಾಗ ಎಲ್ಲ ಕಡೆಯೂ ಅದನ್ನು ನಾವು ಮಾಡ್ತಾ ಇದ್ದೀವಿ. ಉದ್ದೇಶ ಹಾಸ್ಪಿಟ್ಲಿಗೆ ಇವತ್ತು ಬಂದಿದ್ದೇನೆಂದರೆ, ಇವಾಗ ನಮಗೆ BGML ಹಾಸ್ಪಿಟ್ಲ್ ಇಲ್ಲ. ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಕೂಡ ನಮ್ಮ ಫಾದರ್ BGML, ನಾವೆಲ್ಲ BGMLಲ್ಲೇ ಆಗಿದ್ದು. ಸೊ BGML ಹಾಸ್ಪಿಟ್ಲ್ ಇಲ್ಲ. BGML ಕಡೆ ಇದ್ದಂಥ 5 ಹೆಲ್ತ್ ಸೆಂಟರ್ ಇತ್ತು. ಒಂದೊಂದು ಮೈನ್ಸ್ದು ಒಂದೊಂದು ಹೆಲ್ತ್ ಸೆಂಟರ್ ಇತ್ತು. ಸೊ ಅಲ್ಲಿ ಕೂಡ ಪ್ರೈಮರಿ ಹೆಲ್ತ್ ಸೆಂಟರ್ ಯಾವುದು ಕೂಡ BGML ಯಾವುದು ಇಲ್ಲ. ಇವಾಗ ಇಡೀ ತಾಲೂಕು ನೋಡಿದರೆ KGF ತಾಲೂಕಿಗೆ ಇರತಕ್ಕಂಥ ಒಂದೇ ಹಾಸ್ಪಿಟ್ಲು ಇದು. ಮತ್ತೆ ನೋಡಿದರೆ ಇದು ಬಾರ್ಡರ್ ಆಫ್ ಕರ್ನಾಟಕ ಆ್ಯಂಡ್ ಆಂಧ್ರ ತಮಿಳುನಾಡು ಟಚ್ ಇರೋದ್ರಿಂದ ಹತ್ತಿರ ಇರೋರು ಕೂಡ ಎಮರ್ಜೆನ್ಸಿಗೆ ಏನೇ ಆದರೂ ಕೂಡ ಇಲ್ಲಿ ಬರ್ತಾ ಇದೆ. ಅದರಿಂದ ಏನಾಗಿದೆ ಅಂದರೆ, ಇವಾಗ ಒಂದು ಕಡೆ ಶಾಸಕರು ಒಂದು ಲಾಸ್ಟ್ ಗೌರ್ಮೆಂಟಲ್ಲಿ 8 crores ನಾವು ಹಾರ್ಟ್ ಎಸ್ಪೆಷಲಿ ಫಾರ್ ದಿ ICU ಯೂನಿಟಿಗೆ ನಾವು ಅಪ್ಗ್ರೇಡ್ ಮಾಡಿ ಇದನ್ನೆಲ್ಲ ನಾವು ಮಾಡಿದ್ದೇವೆ. ಅದರಿಂದ ಎಮರ್ಜೆನ್ಸಿಗೆ ನಾವು ಅದೆಲ್ಲ ಮಾಡಿದ್ದೇವೆ ಅಂತ ಒಂದು. ಇವಾಗ ಏನಾಗಿದೆ, ಪ್ರತಿ ದಿವಸ ರೆಫರ್ ಆಗ್ತಾ ಇದೆ. ಎರಡನೇದು, ಇದೆಲ್ಲ ಮಾಧ್ಯಮದಲ್ಲಿ ಬರ್ತಾ ಇದೆ, ನಾವು ನೋಡ್ತಾ ಇದ್ದೀವಿ. ಹೈಯರ್ ಯಾವುದೇ ಒಂದು ಎಮರ್ಜೆನ್ಸಿಗೆ ಬಂದ್ರೂ ಸೊ ಮಾಡಿ ಪ್ರೊಟೆಕ್ಟ್ ಮಾಡುವಂಥ, ಎಸ್ಪೆಷಲಿ ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ಪ್ರೊಟೆಕ್ಟ್ ಮಾಡುವಂಥ ಇದು ಯಾವುದು ಇಲ್ಲ ಅಂತ ಇದು ಬರ್ತಾ ಇದೆ. ಸೊ ಸೇವ್ KGF ಏನು ನಾವು ಡಿಸೈಡ್ ಮಾಡಿದ್ವಿ ಅಂದರೆ, ನಾವು ಬೇರೆಯವ್ರ ಥರ ನಿಂತ್ಕೊಂಡು ಇದಿಲ್ಲ ಅದಿಲ್ಲ ಅವರಿಲ್ಲ ಇವರು ಸರಿ ಇಲ್ಲ ಅಂತ ನಾವು ಪ್ರಚಾರ ಮಾಡೋದಕ್ಕಿಂತ, ನಾವು ಖುದ್ದಾಗಿ ಅಲ್ಲಿ ಹೋಗೋಣ. ಇನ್ ಪರ್ಸನ್ ನಾವು ಹೋದರೆ ಅಲ್ಲಿರುವ ಪ್ರಾಕ್ಟಿಕಲ್ ಡಿಫಿಕಲ್ಟೀಸ್ ಏನೇನಿದೆ, ವಾಟ್ ಆರ್ ದ ಪಾಸಿಬಿಲಿಟೀಸ್ ಟು ಅಪ್ಗ್ರೇಡ್ ದ ಸೇಮ್ ಸ್ಟ್ಯಾಟಸ್ ಮಾಡೋದಕ್ಕೆ ಏನೇನಿದೆ. ನಿಜವಾಗಲೂ 8 crores ಹಾಸ್ಪಿಟಲ್ನ ಮಾಡಿ, ಕಟ್ಟಡ ಮಾಡಿ, ಅಲ್ಲಿ ಕಾರ್ಡಿಯಾಕ್ ಯೂನಿಟು ICU ಯೂನಿಟ್ ಎಲ್ಲ ನಡೀತಾ ಇದೆ. ಸೊ ಡಯಾಲಿಸಿಸ್ ಇವಾಗ ಸುಮಾರು ಪೇಷಂಟ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಡಯಾಲಿಸಿಸ್ ಯೂನಿಟ್ ಇರೋದು ಸಾಧ್ಯನಾ, ಇನ್ನೂ ಎಕ್ಸ್ಟೆನ್ಷನ್ ಅದಕ್ಕೆ ಮಾಡಬೇಕಾ, ಇದೆಲ್ಲ ಮಾಡಬೇಕಾದ್ರೆ ಸೊ ತಾವು ಅಡ್ಮಿನಿಸ್ಟ್ರೇಟರ್ ಆಫ್ ದಿಸ್ ಹಾಸ್ಪಿಟಲ್. ಬಟ್ ಇದರಲ್ಲೆಲ್ಲ ಮಾಡಬೇಕಾದ್ರೆ ಸರ್ಕಾರದ ವತಿಯಿಂದ ಮಾಡಬೇಕಾಗುತ್ತೆ. ಸೊ ಸ್ಟಾಫ್ಸ್ ಎಷ್ಟು ಶಾರ್ಟೇಜ್ ಇದ್ದಾರೆ, ಡಾಕ್ಟರ್ಸ್ ಯಾರ್ಯಾರಿದ್ದಾರೆ, ಯಾರು ಶಾರ್ಟೇಜ್ ಇದ್ದಾರೆ, ಮತ್ತು ನರ್ಸು, ಮೇಲ್ ನರ್ಸು ಫೀಮೇಲ್ ನರ್ಸ್ ಎಷ್ಟು ಸ್ಟಾಫ್ ಇದ್ದಾರೆ. ಸೊ ಎಷ್ಟು ಜನ ಕಾಂಟ್ರಾಕ್ಟ್ಗಳಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವಾಗ 101 ಆಂಬುಲೆನ್ಸು, ಅದರ ಉದ್ದೇಶ ಬೇರೆ ಇರ್ತದೆ, ಎಲ್ರಿಗೂ ಫ್ರೀಯಾಗಿ ಕೊಡಬೇಕು, ಎಮರ್ಜೆನ್ಸಿಯಾಗಿ ಓಡಬೇಕು ಅಂತ. ಸೊ ಆ ಥರ 108 ಆಂಬುಲೆನ್ಸ್ ಫೆಸಿಲಿಟೀಸ್ ಕೂಡ ನಮ್ಮ ಹಾಸ್ಪಿಟಲಲ್ಲಿ ಎಷ್ಟು ಇದೆ, ಇಲ್ಲ ಹಾಸ್ಪಿಟಲ್ ವ್ಯಾನ್ ಎಷ್ಟಿದೆ. ಸೊ ಈ ವಿಚಾರವನ್ನೆಲ್ಲ ನಾವೇ ಹೋಗಿ ಖುದ್ದಾಗಿ ನೋಡಿ, ನಾವೊಂದು ನಮ್ಮ ಹೆಲ್ತ್ ಮಿನಿಸ್ಟರ್ ಆನರಬಲ್ ದಿನೇಶ್ ಗುಂಡೂರಾವ್ ಅವ್ರನ್ನ ನಾವು ಹೋಗಿ ಭೇಟಿಯಾಗಿ ಈ ಥರ ಇದೆ, ಆದ್ದರಿಂದ ತಾವು ಮಾಡಬೇಕಂತ ಸರ್ಕಾರಕ್ಕೆ ಡೈರೆಕ್ಟಾಗಿ ಚೀಫ್ ಮಿನಿಸ್ಟರ್ಗೆ ಒತ್ತಡ ಮಾಡಿದರೆ, ಕಮ್ಮಿಂಗ್ ಡಿಸೆಂಬರಲ್ಲಿ ಅಸೆಂಬ್ಲಿ ಬರ್ತಾ ಇದೆ. ಸೊ ಆ ಸೀಸನಲ್ಲಿ ಒಂದು ಈ ವಿಚಾರವನ್ನು ನಾವು ಪ್ರಸ್ತಾಪ ಮಾಡೋದಕ್ಕೆ ಸರಿ ಇರ್ತದೆ ಅಂತ ಹೇಳಿ, ಇದರಲ್ಲಿ ಇರೋರೆಲ್ಲ ನಮ್ಮ KGF ಜನರಲ್ ಸೆಕ್ರೆಟರಿ ದಯಾಲ್, ಇವರು ಜಾಯಿಂಟ್ ಸೆಕ್ರೆಟರಿ ಸಂಪತ್ತು, ವೈಸ್ ಪ್ರೆಸಿಡೆಂಟು ನಮ್ಮ ಜಯರಾಜ್ ಅವರು ಅಡ್ವೊಕೇಟು, ಮತ್ತು ಇರ್ತಕ್ಕಂಥ ಒಂದೇ ಹಾಸ್ಪಿಟ್ಲ್ ಇದು. SP ಆಫೀಸು ಡಿಸ್ಟ್ರಿಕ್ಟ್ ಸ್ಟೇಟಸ್, RTO ಆಫೀಸು, ಸೊ KGFನಲ್ಲಿರುವ ಟ್ರೆಜರಿ, ಇದೆಲ್ಲ ಕೂಡ ಕೋರ್ಟು, ಹೋಬ್ಳಿ ಲೆವೆಲಲ್ಲಿ ಊರಿಗೆ ಕೋರ್ಟು.
ಸೊ ಈ ಥರ ಏನೇನು ಬಂದಿದೆಯೋ PWD ಆಫೀಸ್, ಸೊ ಇದೆಲ್ಲ ಏನಂದರೆ KGF ಈಸ್ ಎ ಸ್ಪೆಷಲ್ ಸ್ಟ್ಯಾಟಸ್, ಸ್ಪೆಷಲ್ ಡಿಸ್ಟಿಕ್. ಗೌರ್ಮೆಂಟ್ ಪ್ರಕಾರ ಇಟ್ ಈಸ್ ಎ ಸ್ಪೆಷಲ್ ಡಿಸ್ಟಿಕ್. ಈ ಡಿಸ್ಟಿಕ್ಗೆ ಬಂದು ಇದೆಲ್ಲ ಮಾಡಿದೆ. ಸೊ ಆ ಸ್ಟೇಟಸ್ ಏನು ಮಹಾರಾಜರ ಕಾಲದಲ್ಲಿ ಕಟ್ಟಿದಂಥ ಈ ಹಾಸ್ಪಿಟ್ಲು, ಸೊ ಇದರಲ್ಲಿ ಇವಾಗ ಆ ಕಡೆ ನೋಡ್ಕೊಂಡು ಬಂದಿದ್ದೀವಿ ನಾವು. 73ನಲ್ಲಿ ಕೆರಡಿಯಾಗಿ ಯೂನಿಟ್ ಅಂತ ಮಾಡಿದ್ದಾರೆ, ಇವಾಗೆಲ್ಲ ಮುಚ್ಚಿದೆ. ಅದರಿಂದ ನಮಗೇನಿಲ್ಲ, ನಿಮಗೆ ವಿರೋಧವಂತ ಅಂತ ಇದಿಲ್ಲ. ಸರ್, ಬೀಯಿಂಗ್ ಅನ್ ಅಡ್ಮಿನಿಸ್ಟ್ರೇಟರ್ ಆಫ್ ದಿಸ್ ಹಾಸ್ಪಿಟಲ್ ನಮಗೆ ಮಾಹಿತಿ ಏನಂದರೆ ಇವಾಗ ಇಲ್ಲಿ ಇದು ಯಾವ ಸ್ಟೇಟಸಲ್ಲಿದೆ, ಯಾಕಂದರೆ ಡಿಸ್ಟ್ರಿಕ್ಟ್ ಸ್ಟೇಟಸಲ್ಲಿ ಇತ್ತು, ಇವಾಗ ಯಾವ ಸ್ಟೇಟಸಲ್ಲಿದೆ ಇವಾಗಲೂ ಸಹ ನಮ್ಮ ನಮಸ್ಕಾರ ಎಲ್ಲರಿಗೂ ಮಾತಾಡ್ತಾರೆ. 3 ವರ್ಷದಿಂದ ಅಡ್ಮಿನಿಸ್ಟ್ರೇಟರ್ ಇಲ್ಲಿ ನಾನು ಸರ್ ಆರ್ಥೋಪೆಡಿಕ್ ಸರ್ಜನ್ ಮುಂಚೆ ಕೆಲಸ ಮಾಡಿದ್ದೆ. ಇಲ್ಲಿ ಎಷ್ಟು ಸರ್ವಿಸ್ ರೋಡ್ಲಿ ಹತ್ತಿರ ಬಂದರೆ ಒಂದು ಇವಾಗ 7-9 ವರ್ಷ ಪ್ಲಸ್ ಆಗಿದೆ. 7 years ಸರ್ವಿಸ್, 3 years ಅಡ್ಮಿನಿಸ್ಟ್ರೇಟಿವ್. ಹೌದು ಸರ್, ಇನ್ನೂ 3 years ಮುಗಿದಿಲ್ಲ ಸರ್, 10 years ಆಗಿಲ್ಲ, 9+ years ಆಗಿದೆ. ಸರಿ ಸರ್, ಅದೇ. ಸೊ ಹಂಗಾಗಿ ನೀವೆಲ್ಲ ಬಂದಿರೋದು ನನಗೆ ತುಂಬ ಸಂತೋಷ ಆಗಿದೆ. ಯಾಕಂದರೆ ನೀವೆಲ್ಲ ಒಂದು ಜನಕ್ಕೆ ಒಳ್ಳೆಯದಾಗಲಿ, BJP ಚೆನ್ನಾಗಿರಲಿ ಅಂತ ನೀವು ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಬಂದಿದ್ದೀರಿ. ಸೊ ಹಾಗಾಗಿ ನಾನು ಸಹ ಅಲ್ಲಿ ಅದನ್ನು ನಾನು BJP ಆಗಿದ್ದೀನಿ. ಸೊ ಹಾಗಾಗಿ ನಾನು ನಿಮ್ಮ ಕಷ್ಟಕ್ಕೆ ಖಂಡಿತವಾಗಿ ನನ್ನ ಹೃದಯ ನಡೆಯುತ್ತೆ. ನಾನು ಯಾವಾಗಲೂ ನಿಮ್ಮ ಜನಸೇವೆಗೆ ಇದ್ದೇ ಇರ್ತೀನಿ. ಸೊ ಹಾಗಾಗಿ ನೀವು ಬಂದಿರೋದು ನನಗೆ ಖುಷಿ ಆಗುತ್ತೆ. ನೀವು ಏನು ಕೇಳ್ತೀರ ಇವಾಗ ಫಸ್ಟ್ ಕ್ವಶನ್ ನಂದು ಯಾವ ಸ್ಟ್ಯಾಟಸ್ ಇದೆ, ಯಾಕಂದರೆ ಎಂಟೈರ್ ಪಾಪ್ಯುಲೇಷನ್ ತಾಲೂಕೆಲ್ಲ ಸೇರಿ ಪ್ಲಸ್ ಏನಂತ ಹೇಳಿದ್ರೆ ನಮ್ಮ ಬಾರ್ಡರ್ ಏರಿಯಾ ಇರೋದ್ರಿಂದ ತಮಿಳುನಾಡು ಮತ್ತು ಆಂಧ್ರ ಅವ್ರು ಬರ್ತಾರೆ. ಅವ್ರು ಬಂದಾಗ ನಾವು ಟ್ರೀಟ್ಮೆಂಟ್ ನಿರಾಕರಿಸೋಕ್ಕಾಗಲ್ಲ. ಯಾಕಂದರೆ 3 ಸ್ಟೇಟ್ ಹಂಗಾಗಿ ಇಟ್ಸ್ ಹ್ಯೂಮನಿಟಿ ಇದು ಮನುಷ್ಯತ್ವ. ಅವ್ರು ಬಂದು ನಿರಾಕರಿಸೋಕ್ಕಾಗಲ್ಲ. ಅವರು ಒಂದು 1 ಲಕ್ಷ ಪಾಪ್ಯುಲೇಷನ್ ಕವರ್ ಆಗ್ತಾರೆ ನಮಗೆ. ಸೊ ಹತ್ತಿರ ನಮಗೆ 3 ಲಕ್ಷ ಮೇಲೆ 3,80,000 ಮೇಲೆ ನಮ್ಮ ಜನ ಇವರು ಕೇಟ್ರಿಂಗ್ ನಮ್ಮ ಹಾಸ್ಪಿಟಲ್ ಕೇಟರ್ ಮಾಡ್ತಾರೆ. ಸೆಕೆಂಡ್ ಪಾಯಿಂಟು, ನಮಗೆ 1970ನಲ್ಲಿ ಮಹಾರಾಜರ ಕಾಲದಲ್ಲಿ ಇದು ಆವಾಗಿನ ಕಾಲದಲ್ಲಿ ಮೈನ್ಸ್ ಇತ್ತು. ಆಮೇಲೆ ಇದು ಒಂದು ಬ್ಯಾಕ್ವರ್ಡ್ ಏರಿಯಾ, ತುಂಬ ಒಂದು ಬ್ಯಾಕ್ವರ್ಡ್ ಏರಿಯಾ, ಆಮೇಲೆ ತುಂಬ ಒಂದು ಬಡ ಕಾರ್ಮಿಕರು ಮತ್ತು SC ಇರುವಂಥ ಜಾಗ ಇರೋದ್ರಿಂದ ಸ್ಪೆಷಲ್ ಕ್ಯಾಟಗರಿ ಕೊಟ್ಟು ಸಬ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಂತ ಕ್ರಿಯೇಟ್ ಮಾಡಿ ಡಿಸ್ಟ್ರಿಕ್ಟ್ ಸರ್ಜನ್ ಪೋಸ್ಟ್ ಕೊಟ್ಟರು. ಅದೇ ರೀತಿ ನಮ್ಮ ಇದು ಸಬ್ ಅದೇ ರೀತಿ ಕಂಟಿನ್ಯೂ ಆಗ್ತಾ ಇದೆ. ಸೊ ಅದೇ ಸ್ಟೇಟಸ್ನ ಯಾಕಂದರೆ ಇದು ಈ ತಾಲೂಕಿನಲ್ಲಿ 2 SPs ಇದ್ದಾರೆ. ಕೋಲಾರ ಒಬ್ಬರು SP ಇದ್ದಾರೆ, KGF ಒಬ್ಬರು SP ಇದ್ದಾರೆ. ಹಾಗೆ ಸಪ್ರೇಟ್ RT ಆಫೀಸ್ ಇದೆ ಇದಕ್ಕೆ, ಆಮೇಲೆ ಸಪ್ರೇಟ್ ಬೋರ್ಡ್ಸ್ ಇದೆ ಇದಕ್ಕೆ. ಸೊ ಹಂಗಂದ್ರೆ ಅರ್ಥ ಏನು, ಇಟ್ ಇಸ್ ಎ ಡಿಸ್ಟ್ರಿಕ್ಟ್ ಲೆವೆಲ್ನಲ್ಲಿ ಮಾಡಬೇಕಂತ ಸರ್ಕಾರ ಮಾಡಿ ಡಿಸ್ಟ್ರಿಕ್ಟ್ ಸರ್ಜನ್ ಪೋಸ್ಟ್ನ ಅವಾಗ ಕ್ರಿಯೇಟ್ ಮಾಡಿ ಇದನ್ನು ಮೇಂಟೈನ್ ಮಾಡ್ಕೊಂಡು ಹಾಸ್ಪಿಟಲ್ ಹೇಳಿ ಸರ್. ವಾಟ್ ಈಸ್ ದ ಶಾರ್ಟ್ ಆದೇಶ ನಾನು ನೋಡಿದೆ. ಸೊ ಇದರಲ್ಲಿ ನೋಡಿ ನಮ್ಮದು ಸ್ಟ್ಯಾಟಸ್ಸು ಡಿಸ್ಟ್ರಿಕ್ಟ್ ಸ್ಟ್ಯಾಟಸ್ ಇಲ್ಲ. 2020 ಉನ್ನತ ಸ್ಥಾನಕ್ಕೆ ತಗೊಂಡೋಗ್ಬೇಕು ಅಂತ ರೆಕಮೆಂಡ್ ಮಾಡ್ತಾರೆ. 2020ರಲ್ಲಿ ಡಿಪ್ರಮೋಟ್ ಮಾಡಬೇಕು ಅಂತ ರೆಕಮೆಂಡ್ ಮಾಡ್ತಾರೆ. ಅದರ ದಾಖಲೆಗಳು ಕೊಟ್ಟಿದ್ದೀನಿ, ಅದನ್ನು ನೋಡಿ ಒಂದು ಸಾರಿ. ನಾನು ಮಿನಿಸ್ಟ್ರಿಗೆ ಸಬ್ಮಿಟ್ ಮಾಡುವಂಥ ವರದಿ. ಅದರಿಂದ ಐ ನೀಡ್ ದಿ ಆ್ಯಕ್ಚುಯಲ್ ಪೊಸಿಷನ್ ಆಫ್ ದಿಸ್ ಹಾಸ್ಪಿಟಲ್. ಸೊ ಇದು ನಮ್ಗೆ ಸಿಕ್ಕಿದ್ದು ಇದು ನಮ್ಮ ಹಾಸ್ಪಿಟಲ್ ಸ್ಯಾಂಕ್ಷನ್ ಆಗಿರೋ ಆರ್ಡರ್ಸ್. 150 ಬೆಡ್ ಏನಾಗಿದೆ, ಇದು 150 ಬೆಡ್ ಹಾಸ್ಪಿಟ್ಲು ಮತ್ತು ED ಹಾಸ್ಪಿಟ್ಲಿಗೆ ED ಹಾಸ್ಪಿಟ್ಲು, LD ಹಾಸ್ಪಿಟ್ಲು, 3 ಹಾಸ್ಪಿಟ್ಲು ಅದಕ್ಕೆ ಎಷ್ಟು ಬೆಡ್ ಹಾಕಿದೆ ಅಂದ್ಬಿಟ್ಟು ಇದನ್ನು ಕ್ಲಿಯರಾಗಿ ಮೆನ್ಷನ್ ಆಗಿದೆ. ಸೊ 2 ಸೇರಿ 280 ಬೆಡ್ ಆಗುತ್ತೆ. ಹೌದು. ಸೊ ಹಂಗಾಗಿ ಸೊ ಇದೀಗ IPHS ಸ್ಟ್ಯಾಂಡರ್ಡ್ಸ್ ಪ್ರಕಾರ 3 ಬೆಡ್ ಮೇಲೆ ಹೋಯ್ತು ಅಂತ ಹೇಳಿದ್ರೆ ಇದಕ್ಕೆ ಸಬ್ ಡಿವಿಷನ್ ಹಾಸ್ಪಿಟಲ್ ಅಂತ ಬಂದ್ಬಿಡುತ್ತೆ. ಸೊ ಇಟ್ಸ್ ಎ ರೂಲ್. ಸೊ ಹಂಗಾಗಿ ಸರ್ಕಾರ ಅದನ್ನು ಮಾನದಂಡ ಮಾಡಿ ನಮ್ಮ ಮಾನ್ಯ ಜಾಸ್ತಿ ಆದಾಗ ಆ ಥರ ಆಗುತ್ತಾ, ಕಮ್ಮಿ ಆದಾಗ ಆ ಥರ ಆಗುತ್ತೆ? ಬೆಡ್ಗಳಿದಾಗ ನೀವು ಹೇಳಿದ್ರಿ 240 ಬೆಡ್ ಅಂತ, ಆ ಬೆಡ್ಗಳು ಜಾಸ್ತಿ ಆದಾಗ 280 ಇರೋದ್ರಿಂದ ಕಮ್ಮಿ ಆದಾಗ ಈ ರೀತಿ ಮಾಡ್ತಾರ, ಜಾಸ್ತಿ ಆದಾಗ ಈ ರೀತಿ ಮಾಡ್ತಾರೆ. ಬೆಡ್ಸ್ ಏನು ಕಡಿಮೆ ಆಗಿಲ್ಲ. ಅದು ಮೊನ್ನೆ ನಮ್ಮ DH ಅವರು ಒಂದು ಆರ್ಡರ್ ಪಾಸ್ ಮಾಡಿದ್ದಾರೆ. ನನ್ನ ಇಂಟರ್ವೆನ್ಷನ್ಗೆ, ಯಾಕಂದರೆ ಐ ವಿಲ್ ಮೀಟ್ ಚೀಫ್ ಮಿನಿಸ್ಟರ್ ಆ್ಯಂಡ್ ಚೀಫ್ ಮಿನಿಸ್ಟರ್. ಸೊ ತಮ್ಮ ಹತ್ರ ನಾನು ಮಾಹಿತಿ ಪಡಿತಾ ಇದ್ದೀನಿ. ಆ್ಯಕ್ಚುಲಿ ವಾಟ್ ಈಸ್ ದಿ ಪ್ರೆಸೆಂಟ್ ಸ್ಟ್ಯಾಟಸ್ ಆಫ್ ದಿಸ್ ಹಾಸ್ಪಿಟಲ್? ಇದು ಡಿಸ್ಟ್ರಿಕ್ಟ್ ಸರ್ಜನ್ ಪೋಸ್ಟ್ ಇದೆ, ಬಟ್ ತಾಲೂಕು ಲೆವೆಲ್ ಸ್ಟ್ಯಾಟಸ್ಗೆ ಇದನ್ನು ಫೈನಾನ್ಷಿಯಲ್ ಬರುತ್ತಲ್ಲ, ಇವಾಗ ಫಂಡ್ ಬರ್ತದೆ. ಸೊ ಡಿಸ್ಟ್ರಿಕ್ಟ್ ಲೆವೆಲ್ ಸ್ಟ್ಯಾಟಸ್ಗೆ SNR ಹಾಸ್ಪಿಟಲ್ ಥರ ಫಂಡ್ ಬರ್ತದ, ಇಲ್ಲ ಅದನ್ನು ಇದು ಸ್ಕೇಲ್ ಮಾಡಿ ಕಡಿಮೆ ಮಾಡಿ ತಾಲೂಕು ಲೆವೆಲಲ್ಲಿ ಏನು ಮಾಡ್ತಾರೋ, ಹೋಬ್ಳಿ ಲೆವೆಲ್ ಏನು ಮಾಡ್ತಾರೋ ಆ ಥರ ಫಂಡ್ ಇಲ್ಲಿ ಬರ್ತಾ ಇದೆಯಾ ಅಂತ. ಆ್ಯಕ್ಚುಲಿ ಇದು ಇನ್ನೂ ತಾಲೂಕು ಲೆವೆಲ್, ಯಾಕಂದರೆ ನಮ್ಮದು ನಿಮ್ಗೆ ಗೊತ್ತಿರೋಕ್ಕೆ ಬಂಗಾರಪೇಟೆನಲ್ಲಿ ಸೇರ್ಕೊಂಡಿದ್ದೆ 2019ನಲ್ಲಿ ಬೇರ್ಪಡೆ ನಮ್ಮದು ಸಪ್ರೇಟ್ ಆಗುತ್ತೆ. KGF ಸಪ್ರೇಟ್ ತಾಲೂಕು ಇದೆ ಬಂಗಾರಪೇಟೆದು. ಅವಾಗೇನಾಯ್ತು, ನಮ್ಮ ಡಿಪಾರ್ಟ್ಮೆಂಟ್ ವೆರಿಫಿಕೇಷನ್ ಮಾಡಲಿಲ್ಲ.
ಸಮ್ ರೀಸನ್ಸಿಂದ ನಮ್ಮ ಡಿಪಾರ್ಟ್ಮೆಂಟ್ ಆಗಲಿಲ್ಲ. ಸೊ ಹಂಗಾಗಿ ಆ ಫಂಡ್ಸ್ ಎಲ್ಲ ಇನ್ನೂ ಬಂಗಾರಪೇಟೆಯಿಂದ ತರ್ತಾ ಇದ್ದೀವಿ. ಕೂತ್ಕೊಂಡಿದೆ. ಸೊ ಅದು ಪ್ರೋಸೆಸ್ನಲ್ಲಿದೆ. ಆಗಲೇ ನಮ್ಮ ಮೇಡಮ್ನವರು ಸಾಕಷ್ಟು ಹೋರಾಟ ಮಾಡಿದ್ರು. ಮೊನ್ನೆ ಇದನ್ನಲ್ಲೂ ಸದನದಲ್ಲೂ ಪ್ರಸ್ತಾವನೆ ಆಯಿತು. ಸೊ ಹಂಗಾಗಿ ಅದಕ್ಕೋಸ್ಕರ ನಮಗೆ ಸ್ವಲ್ಪ CM ಡಾಕ್ಟರ್ಸ್ ಬಂದಿಲ್ಲ. CM ಡಾಕ್ಟರ್ಸ್ ಮತ್ತು ICU ಡಾಕ್ಟರ್ಸ್ ಬಂದಿಲ್ಲ. ಸೊ ಅದು ಬೈಫರ್ಕೇಷನ್ ಒಂದು ಪ್ರೋಸೆಸ್ನಲ್ಲಿದೆ. ಶಾರ್ಟ್ಲಿ ಆಯಿತು ಅಂತ ಹೇಳಿದ್ರೆ ಇದು ಅಟ್ಲೀಸ್ಟ್ ನಮಗೆ ಇದು ತಾಲೂಕು ಹಾಸ್ಪಿಟಲ್ ಮುಂಚೆಯಲ್ಲಿ ಕೊಟ್ಟಿದ್ರು. ಆ ಸ್ಟಾಫ್ ಆಗಿ ಬರ್ತಾರೆ. ಮುಂದಿನ ದಿನದಲ್ಲಿ ಇದು ಆ್ಯಕ್ಚುಲಿ ಸಬ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅದನ್ನು ಫಸ್ಟ್ ಕೊಡಿ, ಅದಾದಮೇಲೆ ನೆಕ್ಸ್ಟ್ ಅಪ್ಗ್ರೇಡ್ ಮಾಡ್ತೀವಿ ಅಂತ ಹೇಳಿ ನೆಕ್ಸ್ಟ್ ಅದನ್ನು ಇಲ್ಲ. ನಮ್ಮ ಬ್ರಿಟಿಷ್ ಪೀರಿಯಡ್ರಲ್ಲಿ ಮೈಸೂರು ಅಡ್ಮಿನಿಸ್ಟ್ರೇಷನ್ ಇದ್ದಾಗ ಇದಕ್ಕಿತ್ತಲ್ಲ, ಇದಕ್ಕೆ ಮುಂಚೆ ನಾವು ಡೈರೆಕ್ಟ್ ಡಿಸ್ಟ್ರಿಕ್ಟ್ ಸ್ಟೇಟಸ್ ಇತ್ತಲ್ಲ, ಆ ಸ್ಟೇಟಸ್ ಕಲ್ಕೊಂಡು ಹೋಗಿದೆ. ಇದೆಯಾ ಆ ಸಬ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಇನ್ನೂ ಇದೆ. ಯಾಕಂದ್ರೆ ಡಿಸ್ಟ್ರಿಕ್ಟ್ ಸರ್ಜನ್ ಪೋಸ್ಟ್ ಕೊಟ್ಬಿಟ್ಟಿದ್ದಾರೆ. ಹಾಂ. ಬಟ್ ಬೇರೆ ರೀತಿಯಲ್ಲಿ ಡಿಸ್ಟ್ರಿಕ್ಟ್ ಸ್ಟೇಟಸ್ ಇಲ್ಲ. ಅದೇ ಹಂಗಾದ್ರೆ ಎಲ್ಲ ಮಾಡಬೇಕಲ್ಲ. ಇವಾಗ ಒಂದು ICU ಯೂನಿಟ್ ಇರಬೇಕು, ಆ ಸ್ಟೇಟಸ್ ಅಲ್ಲಿ ಹಾಸ್ಪಿಟಲ್ ಫೆಸಿಲಿಟೀಸ್ ಮಾಡಬೇಕು, ಕ್ಯಾರಿಡಿಯಾಕ್ ತರಬೇಕು, ಆ ಎಕ್ವಿಪ್ಮೆಂಟ್ಸ್ ಎಲ್ಲ ತರಬೇಕಂದಾಗ ಸೊ ಇಟ್ ಈಸ್ ಈಕ್ವಲ್ ಟು ದಟ್ ಸ್ಟೇಟಸ್. ಸೊ ಆ ಸ್ಟೇಟಸ್ ಇಲ್ಲ. ಯಾಕಂದ್ರೆ ಅಸೆಂಬ್ಲಿಯಲ್ಲಿ ಮೇಡಮ್ ಕ್ವಶನ್ ಮಾಡಿದ್ದಾರೆ, ಅಲ್ಲೇ ಸ್ಪೀಕರ್ ಅವ್ರಿಗೆ ಉತ್ತರ ಕೊಡ್ತಾರೆ, ಹೆಲ್ತ್ ಮಿನಿಸ್ಟರ್ ಉತ್ತರ ಕೊಡ್ತಾರೆ. ಇದು ಆ ಲೆವೆಲ್ ಅಲ್ಲಿ ಸ್ಟೇಟಸ್ ಇಲ್ಲ, ಟಿಲ್ ಇಟ್ ಈಸ್ ಅಂಡರ್ ತಾಲೂಕ್ ಸ್ಟೇಟಸ್ ಅಲ್ಲಿ ಇದೆ. ಆದ್ದರಿಂದ ಅಲ್ಲಿ ಆ ವ್ಯವಸ್ಥೆಗಳು ತಾವು ಕೇಳೋದೆಲ್ಲ ಮಾಡೋಕ್ಕಾಗಲ್ಲ ಅಂತ ಕೂಡ ಅವರು ಹೇಳಿದ್ದಾರೆ. ಅದರಿಂದ ನಾವೇನು ಹೇಳ್ತಾ ಇದ್ದೀವಿ ಅಂದರೆ ಮಾಡೋಕ್ಕಾಗಲ್ಲ ಅಂತ ಅವ್ರು ಹೇಳ್ಬೋದು, ಬಟ್ ರಿಯಲ್ ಪಿಕ್ಚರ್ ಏನಿದೆ, ಇಲ್ಲಿ ವ್ಯವಸ್ಥೆ ಏನಿದೆ, ಇದನ್ನೆಲ್ಲ ತಗೊಂಡು ಹೋಗಿ ನಾವು ಸರ್ಕಾರಕ್ಕೆ ಮಂಡಿಸೋದಕ್ಕೋಸ್ಕರ ತಮಗೆ ಮಾಹಿತಿ ಸರ್ ಅದು ಕ್ಲಾರಿಫೈ ಆಯಿತು. ಎರಡನೇದು, ಇವಾಗ ICU ಯೂನಿಟು ಇಲ್ಲಿ ಇದೆ, ಮಾಡ್ತೀವಿ ಅಂತ ಅವ್ರು ಹೇಳಿದ್ರು. ಸೊ ಇವಾಗ 3 ವರ್ಷ ಅವು ಆಗಿದೆ. ಬಟ್ ಅವ್ರ ಮೇಲೆ ಆರೋಪ ಮಾಡೋದಕ್ಕಿಂತ ಸೊ ಇವಾಗ ICU ಇಲ್ಲ, ಕ್ಯಾರಿಡಿಯಾಕ್ ಇಲ್ಲ, ಕ್ಯಾರಿಡಿಯಾಕ್ ಡಾಕ್ಟ್ರ್ ಇಲ್ಲ. ಇವಾಗ ಫಿಸಿಷಿಯನ್ ಎಷ್ಟಿದ್ದಾರೆ, ಯಾರ್ಯಾರು ಎಷ್ಟಿದ್ದಾರೆ, ಅದಕ್ಕೆ ಇವಾಗ ಕ್ಯಾರಿಡಿಯಾಕ್ ಯೂನಿಟ್ ಇದೆಯಾ ಇಲ್ವಾ, ಯಾಕೆ ಬಂದಿಲ್ಲ ಅಂತ ಹೇಳಿ ಸರ್. ಇವಾಗ ನಮ್ಮಲ್ಲಿ ICU ಕನ್ಸ್ಟ್ರಕ್ಷನ್ ಆಗೋಗಿದೆ. ICU ಹಳೆ ಬಿಲ್ಡಿಂಗಲ್ಲಿ ನಮ್ಮದು ಒಂದು 12 ಬೆಡ್ ICU ಕನ್ಸ್ಟ್ರಕ್ಷನ್ ಆಗೋಗಿದೆ. ಬಟ್ ಸಿನ್ಸ್ ಇದು ನಮಗೆ ಡಾಕ್ಟರ್ಸ್ ಈ ಬೈಫರ್ಕೇಷನ್ ಪ್ರಾಬ್ಲಮ್ ಆಗಿದೆ, ಸ್ಟಾಫ್ಗಳು ಬಂದಿಲ್ಲ. ಸೊ ಹಂಗಾಗಿ ನಾವು ICUನ ಕಮೆನ್ಸ್ ಮಾಡೋಕ್ಕಾಗ್ತದೆ. ವಿತೌಟ್ ಸ್ಟಾಫ್ ಪ್ರಾಪರ್ ಎಕ್ವಿಪ್ಮೆಂಟ್ ನಾವು ಪೇಷಂಟ್ ನಾವು ರಿಸ್ಕೊಡೋಕ್ಕಾಗಲ್ಲ. ನಮಗೆ ಜೀವ ಮುಖ್ಯ. ಸೊ ಹಂಗಾಗಿ ನಾವು ವಿತೌಟ್ ಸ್ಟಾಫ್ ಸೊ ಹಂಗಾಗಿ ಸ್ಟಾಫ್ ಕಂಪ್ಲೀಟ್ ಯಾವುದೋ ಒಂದು ಸ್ಟಾಫ್ ಬಂದಿಲ್ಲ. ಸೊ ಹಂಗಾಗಿ ICU ಕನ್ಸ್ಟ್ರಕ್ಷನ್ ಆದರೂ ಸಹ ನಮ್ಮಲ್ಲಿ ಇನ್ನೂ ಸ್ಟಾಫ್ ಬಂದಿಲ್ಲ ಅಂತ ಸ್ಟಾರ್ಟ್ ಕಮೆನ್ಸ್. ಆಮೇಲೆ ನಮ್ಮಲ್ಲಿ ಕಾರ್ಡಿಯಾಕ್ ಯೂನಿಟ್ ಅನ್ನೋದು ನೀವು ಹೇಳ್ದಂಗೆ ನಾನು ಫಸ್ಟ್ ಬಂದಾಗ ಡಿಸ್ಟ್ರಿಕ್ಟ್ ಸರ್ಜನ್ ಆದಾಗ ನಮ್ಮ ಇವರಿದ್ರು, ನಮ್ಮ ಹಳೇ ಜಯದೇವನಲ್ಲಿ ನಮ್ಮ ಇವರಿದ್ರು ಡಾಕ್ಟರ್ ಮಂಜುನಾಥ್, ಅವ್ರ ಜೊತೆ VC ಮಾಡಿದಾಗ ಇದ್ರ ಕಾರ್ಡಿಯಾಕ್ ಯೂನಿಟ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದೆ. ಪಾಪ ಅವರೆಲ್ಲ ವ್ಯವಸ್ಥೆ ಮಾಡಿದ್ರು, ಎಕ್ವಿಪ್ಮೆಂಟ್ಸ್ ಎಲ್ಲ ರೆಡಿ ಆಗಬೇಕು. ಬಟ್ ಏನಾಯಿತು ಅಂತ ಹೇಳಿದ್ರೆ ಸ್ಟಾಫ್ ಯಾರು ಇದು ಕೋಲಾರಿಗೆ ಯಾರು ಬರ್ತಾ ಇಲ್ಲ. ಸೊ ನಿಮಗೆ ಕೊಡೋಕ್ಕಾಗೋದೇ ಇಲ್ಲ, ಯಾಕಂದರೆ ಅದಕ್ಕೆ 24/7 ಸ್ಟಾಫ್ ತಗೋಬೇಕಾಗುತ್ತೆ. ಸುಮ್ಮನೆ ನಾವು ಸ್ಟಾರ್ಟ್ ಮಾಡಿಬಿಟ್ಟು ಐ ಕಾಂಟ್ ರೂಯಿನ್ ದ ಇದು ಎಕ್ವಿಪ್ಮೆಂಟ್ಸ್ ಜೊತೆ ಮತ್ತು ಲಿಮಿಟ್ ಮಾಡೋಕ್ಕಾಗಲ್ಲ. ಕೋಲಾರ್ನಲ್ಲಿ ಇಲ್ಲ, ನಿಮ್ಗೆ ಕೊಡೋಕ್ಕೆ ಬರೋದೇ ಇಲ್ಲ. ಸೊ ಅದಕ್ಕೆ ನಾನು ನಿಮ್ಗೆ ಒಂದು ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಭರವಸೆ ಕೊಟ್ಟರು. ಒಂದು ಭರವಸೆ ಕೊಟ್ಟಿರೋಂಥ ಸ್ಟೆಮಿ ಯೂನಿಟ್ ಅಂತ ಸ್ಟಾರ್ಟ್ ಮಾಡಬೇಕು. ಸ್ಟೆಮಿ ಯೂನಿಟ್ ಅಂತ ಹೇಳಿದ್ರೆ ಸ್ಪೋಕ್ಸ್, ಅಬ್ಬನ್ ಸ್ಪೋಕ್ ಅಂತ. ಈ ಅಬ್ಬನ್ ಸ್ಪೋಕ್ ನಮ್ಮ ವೀಲ್ ಇದ್ದಂಗೆ, ವೀಲ್ನಲ್ಲಿ ಸೆಂಟ್ರಲ್ನ ಹಬ್ ಇರುತ್ತೆ, ಸ್ಪೋಕ್ಸ್ ಕನೆಕ್ಟ್ ಆಗಿರುತ್ತೆ ಬ್ಯಾಕಿಂದ ವೀಲ್ ಸ್ಪೋಕ್ಸ್. ಅಂದರೆ ಆ ಥರ ಒಂದು ಸ್ಪೋಕ್ಸ್ ಇಡೀ ಸ್ಟೇಟ್ನಲ್ಲಿ ಅದನ್ನು ನಮಗೆ ಕನೆಕ್ಟ್ ಮಾಡಿ ನಮ್ಮ ECG ಮಿಷಿನ್ ಕನೆಕ್ಟ್ ಆಗಿರುತ್ತೆ. ECG ಮಿಷಿನ್ ಕನೆಕ್ಟ್ ಆಗಿರೋದು ಅಂತಂದರೆ ಆ ಮಿಷಿನ್ನ ನಾವು ECG ತೆಗೆದಾಗ ಇಮಿಡಿಯೇಟಾಗಿ ಜಯದೇವ ನಮ್ಮಲ್ಲಿ ಫೋನ್ ಕನೆಕ್ಷನ್ ಕೊಟ್ಟಿರ್ತಾರೆ. ಅದಕ್ಕೆ ಮಿಷಿನ್ಗೆ ಫೋನ್ ಕನೆಕ್ಷನ್ ಇದೆ. ಸೊ ಇಮಿಡಿಯೇಟ್ ಆ ಥರ ಏನಾದರೂ ಪ್ರಾಬ್ಲಮ್ ಆದಾಗ ಅವರು ನಮಗೆ ಆ ಫೋನ್ಗೆ ಇಮಿಡಿಯೇಟ್ ಮಾಡಿ ಈ ಥರ ಬಂದಿದೆ ಪ್ರಾಬ್ಲಮ್ಮು, ಸೊ ನೀವು ಇದನ್ನ ಇಮಿಡಿಯೇಟ್ ಈ ಥರ ಮೆಡಿಸಿನ್ಸ್ ಕೊಡಿ ಅಂತ ಹೇಳಿ ಇಮಿಡಿಯೇಟ್ ಫಸ್ಟ್ ಏಡ್ ಮಾಡಿ ಆಮೇಲೆ ಇಮಿಡಿಯೇಟ್ ಅಲ್ಲಿ ರೆಡಿ ಇರ್ತಾರೆ. ಸೊ ಅದು ಆ ಥರ ರೆಡಿ ಇದ್ದಾಗ ನಮ್ಮಲ್ಲಿ ಆ್ಯಂಬುಲೆನ್ಸ್ ಮಾಡಿ ಅಲ್ಲಿಗೆ ಕಳಿಸ್ಕೊಡ್ತೀವಿ. ಸೊ ಹಂಗಾಗಿ ಆ ಥರ ಒಂದು ಸಿಸ್ಟಮ್ನ ನಮಗೆ ಅವರು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅದರಿಂದ ಸಾಕಷ್ಟು ಹೆಲ್ಪ್ ಆಗಿದೆ. ಸೊ ಹಂಗಾಗಿ ನಾವು ಆ ಸದ್ಯಕ್ಕೆ ಅದನ್ನ ಸಿಸ್ಟಮ್ನ ರನ್ ಮಾಡ್ತಾ ಇದ್ದೀವಿ. ಸೊ ಆಮೇಲೆ ಥರ್ಡ್ ಪಾಯಿಂಟ್, ನಮ್ಮಲ್ಲಿ ಫಿಸಿಷಿಯನ್ ಒಬ್ಬರು ಡಾಕ್ಟರ್ ರಚನ್ರಾಜ್ ಅಂತ ಬಂದಿದ್ದಾರೆ. MD ಇದ್ದಾರೆ. ಏನು ಹೆಸರು ಸರ್? ಡಾಕ್ಟರ್ ರಚನ್ರಾಜ್ ಅಂತ. ಅವ್ರು ಯಾವ ರೂಮ್ ಇದೆ ಕೂತ್ಕೊಳ್ತಾರೆ ಸರ್? ಅವ್ರ ರೂಮ್ ನಮ್ಮ ಹೊಸ ಬಿಲ್ಡಿಂಗ್ ಅಲ್ಲಿ. ಹೊಸ ಬಿಲ್ಡಿಂಗ್ ಆಲ್ ಡಾಕ್ಟರ್ಸ್ ಅಷ್ಟೇ, OPD ಎಲ್ಲ ಹೊಸ ಬಿಲ್ಡಿಂಗ್. ಯಾರು ಡಾಕ್ಟರ್ಸ್ ಅವೈಲೇಬಲ್ ಇದೆ? ಹೇಳ್ತೀನಿ. ಆಮೇಲೆ ಒಂದು ಫಿಸಿಷಿಯನ್ ಖಾಲಿ ಇದೆ, 2 ಫಿಸಿಷಿಯನ್ ಖಾಲಿ ಇದೆ, 2 ಫಿಸಿಷಿಯನ್ ಪೋಸ್ಟ್ ಇದೆ, 1 ಫಿಸಿಷಿಯನ್ ಖಾಲಿ ಇದೆ. ಸೊ ಮಿಕ್ಕಿದ ಪೋಸ್ಟ್ ಎಲ್ಲ ಫಿಲಪ್ ಆಗುತ್ತೆ. ಯಾವ ಸರ್ಜನ್ ಒಂದು ಏನಾಗಿದೆ ಅಂದರೆ ಅವರು ನಮಗೆ ಡಾಕ್ಟರ್ ನಟರಾಜ್ ಅಂತ ಬಂದಿದ್ರು. ಅವ್ರದ್ದು ಏನೋ ರಿಪೋರ್ಟ್ ಆಗಿ ಅವರು ತಿರ್ಗಾ ಅವರು ಸಾಮಾನ್ಯ 3 ತಿಂಗಳ ಮೇಲೆ ಅನಾಥರಿದ್ದಾರೆ ಸರ್.
ಸೊ ಇಟ್ ಈಸ್ ಪೋಸ್ಟ್ ಇಸ್ ಇವಾಗ ನಾವು 3 ತಿಂಗಳ ಮೇಲೆ ಆಗಿರೋದ್ರಿಂದ ಇದು ಪೋಸ್ಟ್ನ ವೇಕೆಂಟ್ ಅಂತ ಕ್ರಿಯೇಟ್ ಮಾಡಿ ಹೊಸ ಸರ್ಜನ್ ಕೊಡಿ ಅಂತ ಸರ್ಕಾರಕ್ಕೆ ಆಗುತ್ತೆ. 3 ಮಂತ್ಸ್ ಅನಾಥರೈಸ್ ಆದಮೇಲೆ ಸೊ ಇಟ್ ಇಸ್ ಕ್ಲಿಯರ್ ಡಿಕ್ಲೇರ್ ಡೆಫಿನೆಟ್ಲಿ ಇಟ್ ಇಸ್ ಕ್ಲಿಯರ್ ವೇಕೆಂಟ್ ಅಂತ. ಸೊ ಅದನ್ನು ಸರ್ಕಾರಕ್ಕೆ ಆ್ಯಕ್ಷನ್ ತಗೊಂಡು ಇದನ್ನೊಂದು ಪೋಸ್ಟ್ನ ಆರ್ತೋ ಇಬ್ಬರು ಇದೆ. ಆರ್ಥೋ ಒಬ್ಬರೇ ಸರ್. ಹಾಂ ಒಂದೇ ಪೋಸ್ಟ್. ನಾನು ಡಿಸ್ಟ್ರಿಕ್ಟ್ ನಾಗೇಂದ್ರ ಇದ್ದಾರೆ. ಒಂದೇ ಪೋಸ್ಟ್ ಇದೆ ಆರ್ಥೋಪೆಡಿಕ್ಸ್ ಡಿಸ್ಟ್ರಿಕ್ಟ್. ಅದೇ ಸರ್ ಯಾರು ಅದರ ನಾಗೇಂದ್ರ. ಇನ್ನೊಬ್ರಿಲ್ಲ ಸರ್, ಒಬ್ಬರೇ. ಅವ್ರು ಆಪೋಸಿಟ್ ಕೂತ್ಕೊಂಡಿದ್ದಾರೆ ಇನ್ನೊಬ್ರು ಹೊಸ ಪೀಡಿಯಾಟ್ರಿಷಿಯನ್ ನಮ್ಮಲ್ಲಿ ಒಬ್ಬರಿದ್ದಾರೆ ಸರ್, ಡಾಕ್ಟರ್ ಅರುಣ್ ಕುಮಾರ್. ಅರುಣ್ ಮಾತ್ರ. ಅರುಣ್ ಅಲ್ಲಿ ಒಬ್ಬರು ಪೀಡಿಯಾಟ್ರಿಷಿಯನ್ ಇದ್ದಾರೆ, ಅದು ಹೇಳ್ಬೇಕಾ? 3 ಹೌದೌದು, ಅದು ಬೇಕು. ಅಲ್ಲಿ 3 ಹಾಸ್ಪಿಟಲ್ ಸೇರಿ ಅಂತ ಇದೆ. ಪರಿಮಳ ಅಂತಿದ್ದಾರೆ. ಅಲ್ಲಿ ಮೆಟರ್ನಿಟಿಯಲ್ಲಿ ಸರ್ಜನ್ ಅಲ್ಲಿ ಇಬ್ರು ಗೈನಕಾಲಜಿಸ್ಟ್. ಇವಾಗ ಟೋಟಲ್ ಸ್ಟಾಫ್ ಸ್ಟಾಫ್ಸ್ ನರ್ಸಿಂಗ್ ಇದೆ. ಸೊ ಅದು ಎಷ್ಟು ಬೇಕಾಗುತ್ತದೆ? ಇದು ಡಾಕ್ಟರ್ಸ್ ಇನ್ನೂ ಎಷ್ಟು ರಿಕ್ವೈರ್ ಇದೆ ಸರ್? ಡಾಕ್ಟರ್ಸ್ ಒಂದೇ ಪೋಸ್ಟ್ ಆಗಿದೆ ಅಷ್ಟೇ. 12 ಪೋಸ್ಟ್, 26 ಪೋಸ್ಟಲ್ಲಿ 24 ಪೋಸ್ಟ್ ಟೋಟಲ್. 26 ಅದರಲ್ಲಿ 12 ಖಾಲಿ. ಇದು ಸರ್ ಬೇರೆ ಡಿ ಗ್ರೂಪ್, ಇದು ಬೇರೆ ಇದು ನೆಕ್ಸ್ಟ್ ಇದಲ್ಲ ಮೇಲ್ನ ಹೆಲ್ಪರ್ಸ್, ಹೌಸ್ ಕೀಪಿಂಗ್, ವಾಟ್ ಬಾಯ್ ಇದೆಲ್ಲ ಇತ್ತಲ್ಲ, ಮೈನರ್ ಓಟಿ ಔಟ್ಸೋರ್ಸ್ ತಗೊಂಡು ಅದೊಂದು ನಾವು ಟೆಂಡರ್ ಮಾಡಿಕೊಂಡು 37 ಜನ ಔಟ್ಸೋರ್ಸ್ ತಗೊಂಡು ನಾವು ಕೆಲಸ ಮಾಡಿಸ್ತೀವಿ. ಎಷ್ಟು ಜನ ಇದ್ದಾರೆ ಸರ್? 37 ಜನ ಔಟ್ಸೋರ್ಸ್ ಇದ್ದಾರೆ. ಔಟ್ಸೋರ್ಸ್ 37 ಜನ. 37 ಜನ ಜನರಲ್ ಹಾಸ್ಪಿಟಲ್. ಹಾಂ, ಇಲ್ಲಿ ಬಂದು ರೆಗ್ಯುಲರ್ ನೋಟಿಸ್ 3 ಜನ ಇದ್ದಾರೆ. ಇದು ಇಲ್ಲಿ ನಮ್ಮ ಸ್ಕ್ಯಾನಿಂಗ್ ವ್ಯವಸ್ಥೆ ಇದೆಯಾ? ಇದೆ. ಸಿ ಟಿ ಸ್ಕ್ಯಾನ್ ವ್ಯವಸ್ಥೆ ಇದೆಯಾ? ಸ್ಕ್ಯಾನ್, MRI ಸ್ಕ್ಯಾನ್ ವ್ಯವಸ್ಥೆ ಇದೆಯಾ? ಅದರಲ್ಲಿ MRI ಮತ್ತು CT ಸ್ಕ್ಯಾನ್ ವ್ಯವಸ್ಥೆ ಇಲ್ಲ. ಯಾವ ತಾಲೂಕು ಹಾಸ್ಪಿಟಲ್ ಸರ್ಕಾರ ಕೊಟ್ಟಿಲ್ಲ. ಸೊ ನಮ್ಮದು ತಾಲೂಕು ಹಾಸ್ಪಿಟಲ್ ಸ್ಟೇಟಸ್ ಇರೋದ್ರಿಂದ ಅಫಿಷಿಯಲಿ ಇನ್ನೂ ಬಂದಿಲ್ಲ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಮ್ಮ ಎಕೋಸ್ ಇಲ್ಲ. ಎಕೋ ಸರ್ 2019 ವೆಂಟಿಲೇಟರ್ ಪರ್ಚೇಸ್ ಆಗಿದೆ. ಯಾವುದು? ಅಲ್ಲ, ಕೋವಿಡ್ ಟೈಮ್ನಲ್ಲಿ ಸ್ವಲ್ಪ ವೆಂಟಿಲೇಟರ್ ಸ್ವಲ್ಪ ಬಂದಿದೆ. ಇಟ್ ಇಸ್ ದೇ ಬಟ್ ಅದು ಯೂಸ್ ಮಾಡ್ತಾರೆ. ಅಲ್ಲ, ICU ಅದು ಬೇಕಾದ ICU ಓಟಿನ ಸ್ವಲ್ಪ ಯೂಸ್ ಮಾಡ್ಕೊತೀವಿ. ICU ಬಂದು ಸ್ಟಾರ್ಟ್ ಆದಾಗ ದಟ್ ವಿಲ್ ಡೆಫಿನೆಟ್ಲಿ ಬಿ. ಸರ್ ಎಷ್ಟು ಬಂದಿದೆ ಸರ್ ವೆಂಟಿಲೇಟ್ರು? ಸರ್ ಒಂದೊಂದು ಹಾಸ್ಪಿಟಲ್, ಮುಲ್ಬಾಗಲ್ ಹಾಸ್ಪಿಟಲ್ ನಮಗಿಂತ ಚಿಕ್ಕದು ಸ್ಟೇಟಸ್ ವೈಸ್. ಬಟ್ ಅವ್ರಿಗೆಲ್ಲ ಕೊಟ್ಟಿದ್ದಾರೆ, ICU ಎಲ್ಲ ಇದೆ ಅವ್ರ ಹತ್ರ. ಯಾಕೆ ನಮ್ದು ಆಗ್ತಾ ಇಲ್ಲ? ಅದೇ ಇದು ಬೈಫರ್ಕೇಶನ್ ಇಶ್ಯೂ ಆಗಿದೆಯಲ್ಲ, ಅದೆಲ್ಲ ಫಸ್ಟಿಂದ ತಾಲೂಕು ಅಂತ ಸ್ಟೇಟಸ್ ಇದೆ ಅವ್ರಿಗೆ. ನಮ್ಮ ಬಂಗಾರಪೇಟೆಯಿಂದ ಯಾವ ನಮ್ಮ ಹೊರಗಡೆ ಬಂದು ಅಲ್ಲ, ಅವ್ರು ಮುಂಚೆ ಬಂಗಾರಪೇಟೆ ಇರೋರು ನಮ್ಮ ಹತ್ರ ಏನಿಲ್ವೇ, ಏನಿರಲಿಲ್ಲ. ಈಗ ಹೊಸ ಬಿಲ್ಡಿಂಗ್ ಹಾಕಿದ್ದಾರೆ. ತಾಲೂಕಿದ್ದಾಗಲೇ ಆಲ್ ಫೆಸಿಲಿಟೀಸ್ ನಮಗೆ ಇತ್ತು. ಅವಾಗ ಇದು ಡಿಸ್ಟಿಕ್ ಸ್ಟೇಟಸಲ್ಲಿ ಇತ್ತು, ಬಂಗಾರಪೇಟೆ ತಾಲೂಕೆ. ಬಟ್ ಆವಾಗ KGF ಅಲ್ಲಿ ಡಿಸ್ಟಿಕ್ ಸ್ಟೇಟಸಲ್ಲಿ ಏನೇನು ಫೆಸಿಲಿಟೀಸ್ ಇತ್ತು ಅದೆಲ್ಲ ಇತ್ತು. ಇಲ್ಲ ಇತ್ತು ಇರಲಿಲ್ಲ. ನಮಗೆ ಎಲ್ಲ ಏನು ಇಲ್ಲಿ ನಡೀತಾ ಇದೆ ಅದೇ ಸ್ಟೇಟಸ್ನಲ್ಲಿ ಸ್ಟೇಟಸ್ ಏನು ಇಂಪ್ರೂವ್ ಇಲ್ಲ. ಇಂಪ್ರೂವ್ ಆಗಿದೆ. ಬಂಗಾರಪೇಟೆಯಲ್ಲಿ ಏನಿತ್ತು ಅವಾಗ ಅದೇ ಸ್ಟೇಟಸ್ನಲ್ಲಿ CMO ಡಾಕ್ಟರ್ಸ್ ಇಲ್ಲ, ICU ಡಾಕ್ಟರ್ಸ್ ಇಲ್ಲ. ಅದು ಬಂದಿಲ್ಲ. ಇಂಪಾರ್ಟೆಂಟ್ CMOs ಬರಬೇಕು, ಕ್ಯಾಶುಯಾಲಿಟಿ ಮೆಡಿಕಲ್ ಆಫೀಸರ್ಸ್. ಸರ್ ಎಕ್ಸ್ಕ್ಯೂಸ್ ಸಾರ್ ಕೇಳಿದ್ರೆ ಮಾಲೂರು ಸ್ಮಾರ್ಟ್ ಹಾಸ್ಪಿಟಲ್ ಬಟ್ ಫೆಸಿಲಿಟೀಸ್ ಆರ್ ಮೋರ್ ವೈ ನಾಟ್ ಹಿಯರ್. ಅಲ್ಲ, ಅದು ICU ಒಂದು ಫೆಸಿಲಿಟೀಸ್ ಒಂದು ಆಗಿದೆ. ಯಾಕಂತ ಹೇಳಿದ್ರೆ ICU ನಮ್ಮಲ್ಲೂ ಕನ್ಸ್ಟ್ರಕ್ಷನ್ ಆಗಿದೆ. ಬಟ್ ಅದು ನಮಗೆ ಸ್ಟಾಫ್ ಬೈಫರ್ಕೇಶನ್ ಸ್ಟಾಫ್ ಬಂದಿದೆ. ಸ್ಟಾಫ್ ಬಂದ ತಕ್ಷಣ ಸ್ಟಾರ್ಟ್ ಅದು ಔಟ್ಸೋರ್ಸಲ್ಲಿ ತಗೊಳಕ್ಕಾಗಲ್ಲ. ಅದು ಗೌರ್ಮೆಂಟ್ನವ್ರು ಆಗಲೇ ಬರ್ತಿದ್ದೀವಿ. ದೇ ಆರ್ ಟೇಕಿಂಗ್ ದ ಆಕ್ಷನ್. ಸರ್ ಸ್ಟಾಫ್ ಪ್ರಾಬ್ಲಮ್ ನಿಮ್ಮದು ಸರ್. ಅದು ನೀವು ಅಡ್ಮಿನಿಸ್ಟ್ರೇಷನ್, ನೀವು ಸ್ಟಾಫ್ ನಿಮ್ಮದು ಪ್ರಾಬ್ಲಮ್. ಇದು ಮಕ್ಕಳ ಮೇಲೆ ಹಾಕ್ಬಿಟ್ರೆ ಎಲ್ಲ ಬೇಜಾರಾಗ್ತದೆ. ಅಟ್ಲೀಸ್ಟ್ ತಿಂಗಳಿಗೆ 1-2 ಹೋಗ್ತಾನೆ ಇರುತ್ತೆ. ಇದು ಹೆಂಗೆ ನಿಲ್ಲಿಸ್ತೀರಾ ಅದು ಹೇಳಿ? ಸ್ಟಾಫ್ ಪ್ರಾಬ್ಲಮ್ ನಿಮ್ಮದು, ಅದು ನಮ್ಗೆ ಸಂಬಂಧಪಟ್ಟಿದ್ದು. ಇವಾಗ ರೆಗ್ಯುಲರ್ ಹೌದು, ನೀವು ಹೇಳೋದು ಒಪ್ಕೊಂತೀನಿ ನಾನು. ಆಸ್ ಅಡ್ಮಿನಿಸ್ಟ್ರೇಟರ್ ನಮಗೆ ಬರುತ್ತೆ. ಬಟ್ ನಾನು ಸರ್ಕಾರಕ್ಕೆ ಬರೀತೀನಿ. ಸರ್ಕಾರದಿಂದ ಅವರು ಪಾಲಿಸಿ ಮ್ಯಾಟರ್ಸ್ ಕ್ರಿಯೇಟ್ ಮಾಡಿ ಮಾಡ್ತಾರೆ. ಸರ್ ಯಾವಾಗಲೂ ಎನಿ ಪೇಷಂಟ್ 150 ಬೆಡ್, 24 ಬೆಡ್ ED ಹಾಸ್ಪಿಟಲ್, 100 ಬೆಡ್ಡು ಅಲ್ಲಿ ಇದೆ. ಇವಾಗ ಪ್ರತಿಯೊಂದು ರೆಫರ್ ಅಂತ ಆದರೆ ಇಲ್ಲಿ ಇನ್ಪೇಷಂಟ್ ಆಗಬೇಕು, ಎಲ್ಲ ಔಟ್ ಪೇಷಂಟ್ ಆಗ್ತಾರೆ. ಅಲ್ಲಿ ಔಟ್ ಪೇಷಂಟ್ ಚೀಟಿ ಆಗಿದ ತಕ್ಷಣ ಅವ್ರಿಗೆ ರೆಫರ್ ಟು ಅದರ್ ಹಾಸ್ಪಿಟಲ್. ಇವಾಗ ಅವ್ರು ಇನ್ಪೇಷಂಟ್ ಆಗಿ ಇನ್ಪೇಷಂಟ್ ಟ್ರೀಟ್ಮೆಂಟ್ ತೊಗೊಂಡ್ರೆ ಇಲ್ಲಿ ಬೆಡ್ ಲೆಕ್ಕ, ಟ್ರೀಟ್ಮೆಂಟ್ ಲೆಕ್ಕ, ರಿಕ್ವೈರ್ಮೆಂಟ್ ಆಫ್ ದಿ ಎಕ್ವಿಪ್ಮೆಂಟ್ಸು ಎಲ್ಲ ಬೇಕಾಗುತ್ತೆ. ಒನ್ಸ್ ಇಟ್ ಈಸ್ ರೆಫರ್ ಅಂದರೆ ದೇರ್ ಈಸ್ ನೋ ಪಾಸಿಬಿಲಿಟಿ ನೆಕ್ಸ್ಟು ಇಲ್ಲಿ ಅವ್ರು ಅಡ್ಮಿಟ್ ಆದರೆ ಅವರಿಗೆ ಸ್ಕ್ಯಾನಿಂಗ್ ಬೇಕು, MIR ಬೇಕು, ಇನ್ನೊಂದು ಬೇಕು, ಅದಕ್ಕೆ ಡಾಕ್ಟರ್ ರಿಕ್ವೈರ್ ಬೇಕು, ಕ್ಯಾರ್ಡಿಯಾಕ್ ಬೇಕು ಅಂತ ಒಂದೊಂದು ಬರ್ತದೆ. ಸೊ ಆವಾಗ ನೀವು ಕೂಡ ರಿಪೋರ್ಟು ಕಳಿಸ್ತೀರಿ.
ಇವಾಗ ಎಲ್ಲನೂ ರೆಫರ್ ಆದರೆ, ಮೆಜಾರಿಟಿ ರೆಫರ್ ಆದರೆ ಇಲ್ಲಿ ಅಡ್ಮಿಟ್ ಆಗಲ್ಲ. ದೆನ್ ಗೌರ್ಮೆಂಟ್ ಸ್ಟ್ಯಾಟಸ್ ಏನು ಗೊತ್ತಾಗುತ್ತೆ ಸರ್ಕಾರಕ್ಕೆ, ಇಲ್ಲಿ ಪೇಷಂಟೇ ಇನ್ಪೇಷಂಟ್ ಆಗಿಲ್ಲ, ಆದ್ದರಿಂದ ನಾವು ಯಾಕೆ ಎಲ್ಲ ಸವಲತ್ತುಗಳು ಮಾಡಬೇಕನ್ನುವ ಒಂದು ಮಾಹಿತಿ ಕೂಡ ಬರ್ತಾ ಇದೆ. ಇವಾಗ ದೊಡ್ಡ ಇಶ್ಯೂ ಏನಂದರೆ ನಾವು ಅಲ್ಲಿ ಹೋದ ತಕ್ಷಣ ಅದು ಮಾಡ್ತಾರೆ ಅನ್ನೋದು ಇರುವುದರಿಂದ, ಸೊ ಇದನ್ನು ಇನ್ಪೇಷಂಟ್ ಮಾಡೋದಕ್ಕೆ ತಾವು ಎಲ್ಲ ಪ್ರಯತ್ನಗಳು ಯಾಕೆ ಮಾಡ್ತಾ ಇಲ್ಲ ಅನ್ನೋದು ಒಂದು ಕ್ವಶ್ಚನ್. ಸೊ ಇವಾಗ ಏನಾಗಿದೆ ಅಂತ ಹೇಳಿ ನೀವು ವ್ಯಾಲಿಡ್ ಪಾರ್ಟಿ ಕೇಳಿದ್ರಿ, ಇನ್ನೂ ಅಲ್ಲ, ಈಗ ನೀವು ಬಂದಾಗಿಂದನೂ ಇದು ಇಶ್ಯೂಸ್ ಬರ್ನಿಂಗ್ ಇಶ್ಯೂ ಇದೆ. ಡಾಕ್ಟರ್ಸ್ನೆಲ್ಲ ರೆಫರ್ ಮಾಡ್ತಾರೆ, ಪೇಷಂಟ್ಸ್ನೆಲ್ಲ ರೆಫರ್ ಮಾಡ್ತಾರೆ. ನಾನು ಮುಂಚೆ ಡಿಸ್ಟ್ರಿಕ್ಟ್ ಸರ್ಜನ್ ಇದು ಆರ್ಬಿಟಿ ಸರ್ಜನ್ ಆಗಿ ಇಶ್ಯೂ ಇತ್ತು. ಸೊ ಇದು ನನ್ನ ಪ್ರಕಾರ ಒಂದು ಸಾರ್ವಜನಿಕರ ತಪ್ಪು ಕಲ್ಪನೆ ಆಗಿದೆ. ಸೊ ಏನು ತಪ್ಪು ಕಲ್ಪನೆ ಯಾಕಾಗಿದೆ ಅಂತ ಹೇಳಿದ್ರೆ, ನಮ್ಮಲ್ಲಿರೋದು ಏನು ಫೆಸಿಲಿಟೀಸ್ ಅಂದರೆ ಹೈಯೆಸ್ಟ್ ಪಾಸಿಬಲ್ ನಾವು ಏನು ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ ಅದನ್ನು ಕೊಟ್ಟೇ ಕೊಡ್ತೇವೆ. ನಮ್ಮಲ್ಲಿ ಫಿಸಿಷಿಯನ್ ಡಾಕ್ಟರ್ ಮುಂಚೆ ಎಲ್ಲ ಲೈಸೆನ್ಸಿಂದ ಇವಾಗ ನಿಮ್ಗೆ ಗೊತ್ತಿರೋಂಗೆ ನಮ್ಮ ಹಾರ್ಟ್ಗೆ ಒಂದು ಡಿಸಾಲ್ವ್ ಮಾಡೋಕ್ಕೆ ಒಂದು ಇಂಜೆಕ್ಷನ್ ಬಂದಿದೆ, 5,000 rupees ಇಲ್ಲ 36,000 ರೂಪಾಯಿ NRT ಪ್ಲೇಸ್ MT ಪ್ಲೇಸ್ ಅಂತ ಇವಾಗ ಯಾರೂ ಕೊಡ್ತಿರಲಿಲ್ಲ. ನಮ್ಮ ಫಿಸಿಷಿಯನ್ ಡಾಕ್ಟರ್ ಬಂದಮೇಲೆ ಅದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸುಮಾರು 34 ಜನಕ್ಕೆ ಅವ್ರು ತಗೋಬಿಸಿದ್ದಾರೆ. ಸೊ ಹಂಗಾಗಿ ಅವರು ಅದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಮ್ಮಲ್ಲಿರೋಂಥ ಫೆಸಿಲಿಟೀಸ್ನಲ್ಲಿ ಹೈಯೆಸ್ಟ್ ಪಾಸಿಬಲ್ ನಮ್ಗೆ ಏನು ಮಾಡಬೇಕಾಗುತ್ತೆ ಅದನ್ನು ಖಂಡಿತ ನಮ್ಮ ಎಲ್ಲ ಡಾಕ್ಟರ್ಸ್ ಮಾಡ್ತಾರೆ. ದಯವಿಟ್ಟು ಸಾರ್ವಜನಿಕರು ಇದನ್ನು ತಪ್ಪಾಗಿ ತಿಳ್ಕೊಬೇಡಿ. ಇವಾಗ ಏನಾಗುತ್ತೆ ಅಂದರೆ ಕೆಲವು ವಿಷಯ ಬಂದಾಗ ಮಲ್ಟಿ ಸ್ಪೆಷಾಲಿಟಿ ಒಪಿನಿಯನ್ ಬರುತ್ತೆ. ಇವಾಗ ಏನಾಗುತ್ತೆ, ಒಂದು ವಯಸ್ಸಾಗಿರೋರು ಇರ್ತಾರೆ, ವಯಸ್ಸಾಗಿರೋರು ಬಂದಾಗ ಅವ್ರಿಗೆ ಏನಾಗುತ್ತೆ, ಸ್ಟ್ರೋಕ್ ಆಗಿರುತ್ತೆ, ಆಮೇಲೆ ಅವ್ರಿಗೆ ನ್ಯೂರೋ ಸರ್ಜನ್ ಒಪಿನಿಯನ್ ಬೇಕಾಗುತ್ತೆ, ಇಲ್ಲ ಕಾರ್ಡಿಯಕ್ ಎವ್ಯಾಲ್ಯೂಷನ್ ಆಗಬೇಕಾಗುತ್ತೆ, ಕೆಲವರು ಲಿವರ್ ಪ್ರಾಬ್ಲಮ್ ಇರುತ್ತೆ, ಇಂಟರ್ಕನೆಕ್ಷನ್ ಬೇಕಾಗುತ್ತೆ. ಅಂಥ ಫೆಸಿಲಿಟೀಸು ನಮ್ಮ ಹಾಸ್ಪಿಟಲಲ್ಲಿ ಇರುತ್ತೆ. ಸೊ ಇದು ಇಂಟ್ರೆಸ್ಟ್ ಆಫ್ ಪೇಷಂಟ್ಸ್, ಅವ್ರಿಗೆ ನೆಕ್ಸ್ಟ್ ಬದುಕಲಿ ಅಂತ. ಇವಾಗ ಅವ್ರನ್ನ ಇಟ್ಬಿಟ್ಟು ನಾವು ಸುಮ್ಮನೆ ಅವ್ರ ಜೀವನ ಅಂತ ತೆಗೆಯೋದು ನಮಗೆ ದೇವ್ರು ಮೆಚ್ಚೋದಿಲ್ಲ, ಯಾರೋ ಮೆಚ್ಚುವಂಥ ಕೆಲಸ ಅಲ್ಲ ಸರ್, ಅಲ್ಲ ಮುಗಿಸ್ಬಿಟ್ಟು. ಸೊ ಹಂಗಾಗಿ ಸೊ ನಾವು ಏನಾಗುತ್ತೆ ಹೈಯೆಸ್ಟ್ ಪಾಸಿಬಲ್ ನಾವು ಏನು ಟ್ರೀಟ್ಮೆಂಟ್ ಕೊಡಬೇಕಿದೆ ನಾವು ಕೊಡ್ತೀವಿ. ಯಾವುದು ಪೇಷಂಟ್ಸು ಅಂತ ಸುಮ್ಮನೆ ರೆಫರ್ ಮಾಡಿ ತೀರಾ ನಮಗೆ ಈ ಥರ ಆದಾಗ ಸಮಥಿಂಗ್ ಇಸ್ ನಾಟ್ ಇನ್ ಅಂದಾಗ ತಾವು ರೆಫರ್ ಮಾಡಿದರೆ ಪರವಾಗಿಲ್ಲ. ವಿತೌಟ್ ಕ್ರಿಟಿಕಲ್ ಎಂಟ್ರ್ ಆದ ತಕ್ಷಣ ಯಾವುದೇ ಫಸ್ಟ್ ಏಡ್ ಮಾಡದೇನೋ ಹೋಗ್ತಾ ಇದ್ದಾರೆ. ತಾವು ಅದರ ಮೇಲೆ ಗಮನ ಹರಿಸ್ಬೇಕು ಅನ್ನೋದು ನಮ್ಮ ವಿನಂತಿ. ಎರಡನೇದೇನೆಂದರೆ ಅಲ್ಲಿ 24/7 ಅಂತ ಹಾಕಿದ್ದೀವಿ. ಆದರೆ ಅಲ್ಲಿ ಏನಾಗುತ್ತೆ, ಈವ್ನಿಂಗ್ ಅವರ್ಸ್ನಲ್ಲಿ ಬಂದರೆ, ನಾನೇ ಕೂಡ ಬಂದಿದ್ದೀನಿ, ಸೊ ಎಲ್ಲರ ಕಂಪ್ಲೇಂಟ್ಸ್ ಕೂಡ ಇದೆ, ಅಲ್ಲಿ ರೆಸ್ಪಾನ್ಸಿಬಲ್ ಆಗಿ ಯಾರೂ ಕೂಡ ಕ್ಯಾಶುಯಾಲಿಟಿಯಲ್ಲಿರೋರು ಇಮಿಡಿಯೇಟಾಗಿ ಅದು ನೋಡ್ತಾ ಇಲ್ಲ. ನೆಕ್ಸ್ಟು ಅಲ್ಲಿರುವ ಸ್ಟಾಫ್ಸೇ ಮಾತ್ರೆಗಳು ಕೊಟ್ಟು ರುಚಿಯಾಗಿ ಇಂಜೆಕ್ಷನ್ ಹಾಕಿ ಕಳಿಸ್ತಾ ಇದ್ದಾರೆ ಅನ್ನೋದು ಪ್ರಾಕ್ಟಿಕಲ್ ಆಗಿ ನಾವು ಕೂಡ ನೋಡಿದ್ದೀವಿ. ಅದರಿಂದ ನಾನೇನು ಹೇಳ್ತೀನಿ, ಅಂಥ ವಿಚಾರಗಳಲ್ಲಿ ಏನಾಗುತ್ತೆ, ತಾವು DS ಇಷ್ಟು ಹೇಳ್ತಾ ಇದ್ದೀವಿ, ನಾಳೆ ಏನಾದರೂ ಹೆಚ್ಚು ಕಡಿಮೆ ಅಲ್ಲಿ ಆದರೂ ಕೂಡ ಏನಾಗುತ್ತೆ ತಮ್ಮ ಹೆಸರೇ ಒಂದು ಇದು ಆಗುತ್ತೆ. ಇನ್ನೊಂದು ಏನಂದರೆ ಅಲ್ಲಿ ಕಾರ್ಡು ಇಶ್ಯೂ ಮಾಡ್ತಾರೆ ಔಟ್ ಪೇಷಂಟು, ಅಲ್ಲಿ ಏನಾಗುತ್ತೆ ಕ್ಯೂ ನಿಲ್ತಾರೆ, ರೇಷನ್ ಆಫೀಸಲ್ಲಿ ನಿಲ್ಲುವ ಥರ ನಿಲ್ತಾರೆ. ಅಲ್ಲಿ ಕೂತ್ಕೊಂಡು ಅವರು ಇದು ಮಾಡೋದಕ್ಕೆ, ಯಾಕೆ ಜಾಗ ಸಣ್ಣದಾಗಿರೋದ್ರಿಂದ ನಮ್ದು ಇನ್ನೊಂದು ಡಿಮ್ಯಾಂಡ್ ಇದೆ. ಇಲ್ಲಿ ನೀವು ಔಟ್ ಪೇಷಂಟ್ ಚೀಟಿ ಕೊಡುವಾಗ ಇಲ್ಲಿ ಚಾರ್ಜ್ ಇತ್ತು, ಅಲ್ಲಿ ಸೈಡಲ್ಲಿ ಕೂತ್ಕೊಂಡು ಕೂಡ ಅವರು ತಗೊಳ್ತಾ ಇದ್ದಾರೆ. ಸೊ ಆ ಔಟ್ ಪೇಷಂಟ್ ಚೀಟಿ ಆಗ್ತಾ ಇದ್ದಾರಲ್ಲ, ಅದು ಕೂಡ ಸ್ವಲ್ಪ ವ್ಯವಸ್ಥೆ ತಾವು ಮಾಡಬೇಕು. ಯಾಕಂದರೆ ಅಲ್ಲಿ ಫುಲ್ಲು ರಶ್ ಇರುತ್ತೆ, ಒಳಗಡೆ ಹೋಗೋಕ್ಕಲ್ಲ, ಬರೋಕ್ಕಾಗಲ್ಲ, ಎಮರ್ಜೆನ್ಸಿ ಹೋಗೋಕ್ಕಾಗಲ್ಲ. ಸೊ ಫುಲ್ ಸ್ಟ್ಯಾಂಡಿಂಗಲ್ಲಿ ಇದ್ದಾರೆ. ಇನ್ನೊಂದು ಏನಂದರೆ ಈ ಆಂಬುಲೆನ್ಸ್, 108 ಆಂಬುಲೆನ್ಸ್ ಅವೈಲೇಬಲ್ ಇಲ್ಲ ಇವಾಗ, ಬೇರೆ ಕಡೆ ಎಲ್ಲ ಇರುತ್ತೆ. ಇನ್ನೊಂದು ಏನಂದರೆ ಅದರಲ್ಲಿ ನಮ್ಮ ಒಬ್ಬರೇ ಪ್ರಾಕ್ಟಿಕಲ್ ಆಗಿ ಅನುಭವಿಸಿದ್ದಾರೆ. ಅಲ್ಲಿ ಇಷ್ಟು ದುಡ್ಡು ಕೊಟ್ರೇ ನಾವು ಅದೇನು ಫ್ರೀನಾ ಇಲ್ಲ ಪೇ ಮಾಡಬೇಕಾ? ಆಂಬ್ಯುಲೆನ್ಸ್ಗೆ ಆಯಿತು ಒಂದೊಂದಾಗಿ ಹೇಳ್ತೀನಿ. ಫಸ್ಟ್ CMOs ಡಾಕ್ಟರ್ಸ್ ಇಲ್ಲದೇ ಇರೋ ಕಾರಣ ನಾವೇ ಸ್ಪೆಷಲಿಸ್ಟ್ ಅಂದರೆ ನಾವು ಆರ್ಥೋಪೆಡಿಷನ್ ಆಗಲಿ, ಫಿಸಿಷಿಯನ್ ಆಗಲಿ, AD ಡಾಕ್ಟರ್ ಆಗಲಿ, ಗೈನಕ ಇವರೆಲ್ಲ ಸೇರಿಕೊಂಡು ನಾವೇನೇ ರನ್ನಿಂಗ್ ದ ಶೋ. ಆ್ಯಕ್ಚುಲಿ ದಿಸ್ CMO ರನ್ ಮಾಡಬೇಕು, ಅದಕ್ಕೆ CMO ಇಲ್ಲದೇ ಇರೋ ಕಾರಣ ನಾವೇ ಸ್ಪೆಷಲಿಸ್ಟಲ್ಲಿ 12 hours ಗ್ಯಾಪ್, ಇದನ್ನು 12 hours ಟೈಮ್ ಫ್ರೇಮ್ನಲ್ಲಿ ಒಂದು ದಿವಸಕ್ಕೆ ಇಬ್ಬರು 24/7 ಇರಬೇಕಂತ ಕ್ಯಾಶುಯಾಲಿಟಿಲಿ ನಾವು ರೋಸ್ಟ್ಗಳು ಹಾಕಿ ಪ್ರತಿ ದಿವಸ ಡಾಕ್ಟರ್ ಇರಲೇಬೇಕು. ಸೊ ಡಾಕ್ಟರ್ಸ್ 24/7 ಇದ್ದೇ ಇರ್ತಾರೆ, ಇಲ್ಲ ಡ್ಯೂಟಿ ರೂಮಲ್ಲಿ ಇರ್ತಾರೆ, ಇಲ್ಲಾಂದರೆ ಅಲ್ಲೇ ಹಾಸ್ಪಿಟಲ್ ಇರ್ತಾರೆ, ವಾರ್ಡ್ ಹೋಗಿರ್ತಾರೆ. ವಸತಿ ವಾರ್ಡ್ನಲ್ಲಿ ಎಮರ್ಜೆನ್ಸಿ ಆಗಿರುತ್ತೆ, ಡ್ಯೂಟಿ ಅವರ್ಸ್ ಮೇಲೆ ವಾರ್ಡ್ನಲ್ಲಿ ಯಾಕಂದರೆ ಇಲ್ಲಿಗೆ ಬರಬೇಕಾಗುತ್ತೆ, ಮೆಟರ್ನಿಟಿಗೆ ಬರಬೇಕಾಗುತ್ತೆ, ಇಲ್ಲಿಗೆ ಜನರಲ್ ಹಾಸ್ಪಿಟಲ್ ಅಲ್ಲಿ ಔಟ್ ಹೊಸ ಬಿಲ್ಡಿಂಗ್ ಹೊರಗಡೆ ಇರೋದ್ರಿಂದ ಇಲ್ಲಿ ವಾರ್ಡ್ ಸೊ ಡಾಕ್ಟರ್ಸ್ ಎಲ್ಲೂ ಹೋಗಲ್ಲ, ನಮ್ಮ ಸ್ಟಾಫ್ ನರ್ಸು ಕ್ಯಾಶುಯಾಲಿಟಿಲಿ ಇದ್ದೇ ಇರ್ತಾರೆ. ಈ ಸಣ್ಣ ಪುಟ್ಟ ಜ್ವರ ಬಂದಾಗ ಅವ್ರು ಮಾತ್ರೆ ಕೊಟ್ಟು ಕಳಿಸ್ತಾರೆ, ಇಲ್ಲ ಅಂತ ಹೇಳಿದ್ರೆ. ಬಟ್ ತುಂಬ ಪ್ರಾಬ್ಲಮ್ ಬಂದಾಗ ಡೆಫಿನೆಟ್ಲಿ ನಮ್ಮ ಡಾಕ್ಟರ್ಸ್ ಇದ್ದೇ ಇರ್ತಾರೆ, 24/7 ಇದ್ದೇ ಇರ್ತಾರೆ, ಟ್ರೀಟ್ಮೆಂಟ್ ಆಗೇ ಆಗುತ್ತೆ. ಸೆಕೆಂಡ್ ಒಂದು ಆ್ಯಂಬುಲೆನ್ಸು, ನಮ್ಮಲ್ಲಿ 3 ಆ್ಯಂಬುಲೆನ್ಸ್ ಇದೆ. ನಮ್ಮ 2 ಆ್ಯಂಬುಲೆನ್ಸು ಒಂದು ಗೌರ್ಮೆಂಟಿಂದ ಬಂದು, ಒಂದು ನಮ್ಮ ಶಾಸಕರು ರೂಪಾ ಮೇಡಮ್ ಕೊಟ್ಟರು,
ಇನ್ನೊಂದು ನಮ್ಮ ಮೆಟರ್ನಿಟಿಯಲ್ಲಿ ಒಂದು ಆ್ಯಂಬುಲೆನ್ಸ್ ಇದೆ. ಸೊ ಹಂಗಾಗಿ ಇಲ್ಲಿ ನಮಗೆ ಡ್ರೈವರ್ಸ್ ಇಲ್ಲದೇ ಇರೋ ಕಾರಣ ಇಲ್ಲಿ ನಮ್ಮ ಹಾಸ್ಪಿಟ್ಲಲ್ಲಿ, ಬಟ್ ನಾನು 3 ಹಾಸ್ಪಿಟ್ಲು ಇನ್ಚಾರ್ಜ್ ಇರೋದ್ರಿಂದ ಸೊ ಅದೊಂದು ಪ್ಲಸ್ ಪಾಯಿಂಟ್ ಆಯಿತು. ಸೊ ಅಲ್ಲಿಂದ 3 ಡ್ರೈವರ್ಸ್ ಇದ್ದಾರೆ ನಮಗೆ ಯಾರು ಮೆಟರ್ನಿಟಿಯಿಂದ. ಸೊ ಅವ್ರನ್ನ ಇಲ್ಲಿ ಶಿಫ್ಟ್ ಮಾಡ್ಕೊಂಡು ED ಹಾಸ್ಪಿಟಲ್ ಅವನಿಗೆ ಶಿಫ್ಟ್ ಮಾಡ್ಕೊಂಡು ಸೊ ನಮ್ಮ ಇರೋ ಆ್ಯಂಬುಲೆನ್ಸ್ನ ಮೆಟರ್ನಿಟಿ ಮತ್ತು ಜನರಲ್ ಹಾಸ್ಪಿಟಲಲ್ಲಿ ಏನು ಪೇಷಂಟ್ ತೊಂದರೆ ಆಗಲ್ಲ ಅಂತೇಳಿ ಆ್ಯಂಬುಲೆನ್ಸ್ನ 3 ಆ್ಯಂಬುಲೆನ್ಸ್ನ ರನ್ ಮಾಡ್ಕೊಂಡು ಕಾಸ್ಟ್ ಕಟ್ಟಿಬಿಟ್ಟು ತಗೊಂಡು ಹೌದು. ಫ್ರೀ. ಯಾಕಂದರೆ BPL ಕಾರ್ಡ್ ಹೋಲ್ಡರ್ ಬರ್ತಾರೆ, ಸರ್ಕಾರ ಅದನ್ನು ಅವರು ಸವಲತ್ತು ಮಾಡಿ ಕೊಟ್ಟಿದ್ದೀವಿ, ಫ್ರೀ ಆಂಬ್ಯುಲೆನ್ಸ್ ಬಿಡ್ತಾ ಇದ್ದೀವಿ, ಉಸಿರು ಕಾಪಾಡಬೇಕಂತ ಪ್ರಶ್ನೆ ಇದೆ. ಆದರೆ ಇದು ಪೀಡ್ ಮಾಡಿ ಹೋಗಬೇಕಾದ್ರೆ ಏನಂತ ಹೇಳ್ತೀನಿ, BPL ಕಾರ್ಡ್ ಇರೋರಿಗೆ ಸಂಪೂರ್ಣವಾಗಿ ಉಚಿತ ಮಾಡ್ತಾರೆ. ಯಾಕಂದರೆ ನಮ್ಮ ಆ್ಯಂಬುಲೆನ್ಸ್ನಲ್ಲಿ BPL, ಬಟ್ APL ಕಾರ್ಡ್ ಎಲ್ಲ ಬಂದಾಗ ಕೋಲಾರಿಗೆ 700 ರೂಪಾಯಿ ತಗೋತೀವಿ, ಬೆಂಗಳೂರಿಗೆ ನಾವು ಫೀಸ್ 2 ಸಿಗುತ್ತೆ. ಗೌರ್ಮೆಂಟ್ ಫಿಕ್ಸ್ ನಾನು ಮಾಡೋದಿಲ್ಲ, ಗೌರ್ಮೆಂಟ್ ಆಲ್ ಓವರ್ ದ ಸ್ಟೇಟ್ ಫಿಕ್ಸ್ ಮಾಡೋದು ಫೀಸ್. ರಸೀದನ್ನು ಕೊಡ್ತೀವಿ. ಬೆಂಗಳೂರಲ್ಲಿ 700 ರೂಪೀಸ್, ಬ್ಯಾಂಗ್ಳೂರ್ 2000 ರೂಪೀಸ್. ಎಷ್ಟೊಂದು ಜನಕ್ಕೆ ನಾವು BPL ಕಾರ್ಡ್ಗೆ ಎಷ್ಟೋ ಸಾಕಷ್ಟು ನಮ್ಮದು ಒಂದು 40ರಿಂದ ಒಂದು 50,000 ರೂಪಾಯಿ, ಇನ್ನು 60,000 ರೂಪಾಯಿವರೆಗೂ ನಾವು ಡೀಸೆಲ್ಗೆ ಖರ್ಚು ಮಾಡ್ತೀವಿ. BPL ಕಾರ್ಡ್ಗೆ ಫ್ರೀ, BPL ಕಾರ್ಡ್ ಫ್ರೀ, ಬಟ್ ಡ್ರೈವರ್ ತಗೊಳ್ತಾರೆ ಸರ್ ಹಣ. ಇದು 108 ಹಾಸ್ಪಿಟಲ್ ಹೊರಗಡೆ TH ಹೋಗುತ್ತೆ. ಸೊ 108 ನನಗೆ ಕಂಟ್ರೋಲ್ ಬರಲ್ಲ, ಅದು ಗೌರ್ಮೆಂಟ್. ಇಲ್ಲಿ ಮೆಟರ್ನಿಟಿಯಲ್ಲಿ ಇವಾಗ ಒಳ್ಳೆ ಸರ್ಜರಿ ಎಲ್ಲ ಮಾಡ್ತಾ ಇದ್ದಾರೆ ಇದೆ ಅಂತ ನಾವು ಕೂಡ ಕೇಳಿ ಬಂದಿದೆ. ಅಲ್ಲಿ ಎಮರ್ಜೆನ್ಸಿ ಆಗಿ ಇನ್ ಕೇಸ್ ಅವ್ರಿಗೆ ಇನ್ಕ್ಯುಬೇಟರ್ಲಿ ಇಡಬೇಕು, ಮಗುಗೇನಾದರೂ ಇದು ಬಂದರೆ, ಸೊ ಅಂಥ ಫೆಸಿಲಿಟೀಸ್ ನಮ್ಮ ಅಲ್ಲಿ ಹಾಸ್ಪಿಟ್ಲಲ್ಲಿ ವ್ಯವಸ್ಥೆ ಇಲ್ಲ. ಸಿಕ್ ನಿಯೋನೆಟಲ್ ಕೇರ್ ಯೂನಿಟ್ ಅಂತ ಆಗಲೇ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಶಾರ್ಟ್ಲಿ ಅದು ಆಗಲೇ ಮುಗಿತಾ ಬರ್ತಾ ಇದೆ. ಸೊ ಅದನ್ನು ಮುಗಿತಾ ಬಂದಾಗ ಅದಕ್ಕೂ ಸ್ಟಾಫ್ ಕೊಟ್ಟು ಅಂತ ಸರ್ಕಾರ ಭರವಸೆ ಕೊಟ್ಟಿದ್ದಾರೆ. ಸದ್ಯಕ್ಕೆ ನಮ್ಮಲ್ಲಿ ವಾರ್ಡ್ನಲ್ಲೇ ಇನ್ಕ್ಯುಬೇಟರ್ಸ್ ಇಟ್ಕೊಂಡು ಏನು ಮಾಡಬೇಕು ನಾವು ವ್ಯವಸ್ಥೆ ಮಾಡಿದ್ವಿ. ಎಲ್ಲ ಇದೆ ಎಕ್ವಿಪ್ಮೆಂಟ್ಸ್, ವಾರ್ಡ್ನಲ್ಲೇ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಸಿಕ್ ನಿಯೋನೆಟಲ್ ಕೇರ್ ಯೂನಿಟ್ SNC ಅಂತ ಬರುತ್ತೆ, ಶಾರ್ಟ್ಲಿ ಮುಗಿತಾ ಇದೆ. ಕಮೆಂಟ್ಸ್ ಆಯಿತು ಅಂತ ಹೇಳಿದ್ರೆ ಅದನ್ನು ನಾವು ಮುಂದಿನ ದಿನಗಳೆಲ್ಲ ಪೀಡಿಯಾಟ್ರಿಷನ್ ಇರೋದ್ರಿಂದ ವ್ಯವಸ್ಥೆ. ಇದು ಇಷ್ಟು ದೊಡ್ಡ ಬಿಲ್ಡಿಂಗ್ ಇದೆ. ಇವಾಗ ಅದು ಬಂದು ಬರೀ ಕ್ಯಾಟಿಯಾಕ್ ಯೂನಿಟ್ ಅಂತ ಎಸ್ಟಾಬ್ಲಿಷ್ ಮಾಡಿದ್ರು. ಆವಾಗ ಮಾತಾಡಿದ್ದು ಸರ್ಕಾರ ಹೇಳಿದ್ದೆಲ್ಲ ಅದೇ. ಇಷ್ಟು ವೆಂಟಿಲೇಷನ್ ಇರತಕ್ಕಂಥ ಒಳ್ಳೆ ವಾತಾವರಣ ಇರತಕ್ಕಂಥ ರೂಮ್ಸ್ಗಳನ್ನೆಲ್ಲ ಯಾಕೆ ವ್ಯಾಕೆಂಟ್ ಮಾಡಿ ಅಲ್ಲಿಗೆ ಹೋಗಿ ಒಂದು ಬಾಕ್ಸ್ ಥರ ಒಳಗಡೆ ಆಗಬೇಕು? ಯಾಕಂದರೆ ಇಷ್ಟು ಯಾಕೆ ವೇಸ್ಟ್ ಆಗ್ತಾ ಇದೆಯಲ್ಲ. ಇಲ್ಲ, ಈ ಕಂಪ್ಲೀಟ್ ಇನ್ಪೇಷಂಟ್ ಅಂತ ಮಾಡಿದ್ವಿ. ಹಳೆ ಬಿಲ್ಡಿಂಗು ನಾವು 1% ವೇಸ್ಟ್ ಮಾಡ್ಕೊಂಡಿಲ್ಲ. ಎಲ್ಲ ಕಂಪ್ಲೀಟ್ ವಾರ್ಡ್ ಸೀಟ್ಸ್ನೆಲ್ಲ ಬೇರೆ ಎಲ್ಲ ಹಾಸ್ಪಿಟಲ್ ಇದನ್ನು ಮಾಡ್ಕೊಂಡಿದ್ದೀವಿ. ಅದು ಓನ್ಲಿ OPD ಬ್ಲಾಕ್ ಅಷ್ಟೇ. ಇಲ್ಲಿ ಅಡ್ಮಿಷನ್ ಇದೆ, ಎಲ್ಲ ಅಡ್ಮಿಷನ್. ಪೀಡಿಯಾಟ್ರಿಕ್ ಒಂದು ಮಾತ್ರ ಅಡ್ಮಿಷನಲ್ಲಿ ಮಾಡ್ತೀವಿ. ಮಿಕ್ಕಿದ್ದು ಜನರಲ್ ಸರ್ಜರಿ ಆಗಲಿ, ಆರ್ಥೋಪೆಡಿಷನ್ಸ್ ಆಗಲಿ, ENT ಆಗಲಿ, ಆಮೇಲೆ ಜನರಲ್ ಮೆಡಿಸಿನ್ಸು ಎಲ್ಲ ಪೇಷಂಟ್ಸು ಕಂಪ್ಲೀಟ್ ಪೇಷಂಟ್ಸ್ನ ನಾವು ಇಲ್ಲೇ ಅಡ್ಮಿಟ್ ಮಾಡ್ತೀವಿ. ಆಮೇಲೆ ಸ್ವಲ್ಪ ರಿನೋವೇಷನ್ ಕೆಲಸ ನಡೀತಾ ಇದೆ, ಎಲ್ಲ ವಾರ್ಡೆಲ್ಲ ರಿನೋವೇಷನ್ ಆಗ್ತದೆ. ಸೊ ಹಂಗಾಗಿ ಯಾವ ಬಿಲ್ಡಿಂಗ್ನ ನಾವು ವೇಸ್ಟ್ ಆಗಿಲ್ಲ, ಕಂಪ್ಲೀಟ್ ಈ ಬಿಲ್ಡಿಂಗ್ನ ಯೂಸ್ ಆಗ್ತದೆ ಸರ್. ಆಮೇಲೆ ಡೆಫಿನೆಟ್ ಆಗಿ ಇದ್ರ ಮೇಲೆ ಒಂದು ಮೂವ್ಮೆಂಟನ್ನು ನಾವು ಮಾಡ್ತೀವಿ. ನಮ್ಮ ಹಾಸ್ಪಿಟ್ಲಲ್ಲಿ ಎಷ್ಟೆಷ್ಟು ಶಾರ್ಟೇಜಸ್ ಇದೆ ಅಂತ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. ಶಾಸಕರಿಗೂ ಒತ್ತಡ ಮಾಡ್ತೀವಿ, ಸೊ ಗೌರ್ಮೆಂಟ್ಗೂ ನಾವು ಒತ್ತಡ ಮಾಡ್ತೀವಿ. ತಾವು ನಮ್ಮ ಸೇವ್ KGF ಯುನೈಟೆಡ್ ಫ್ರಂಟಿಂದ ತಮಗೆ ವಿನಂತಿ ಏನೆಂದರೆ, ತಮ್ಮ ಅವಧಿಯಲ್ಲಿ 3 ವರ್ಷ ಹತ್ರ ಬರ್ತಾ ಇದೆ. ತಾವು ಈ ಊರು ನೀರನ್ನು ಕುಡಿದಿದ್ದೀರಿ, ನಿಮಗೆ ಈ ಊರು ಜನರ ಬಗ್ಗೆ ಎಲ್ಲ ಗೊತ್ತಿರ್ತದೆ. ಆದ್ದರಿಂದ ಈ ಎಫರ್ಟ್ಸನ್ನು ತಾವು ಕೂಡ ಬೀಂಗ್ ಆನ್ ಅಡ್ಮಿನಿಸ್ಟ್ರೇಟರ್ ಆಗಿ ತಾವು ಕೂಡ ಸರ್ಕಾರಕ್ಕೆ ಅದನ್ನೆಲ್ಲ ಫಾರ್ವರ್ಡ್ ಮಾಡಬೇಕು. ನಿಮ್ಮ ಪರ್ಮಿಷನ್ ಜೊತೆಯಲ್ಲಿ ನಾವು ಹಾಸ್ಪಿಟ್ಲ್ ಒಂದು ರೌಂಡ್ ನೋಡಿಕೊಂಡು ಔಷಧಿ ಫೋಟೋಸ್ ಸರ್ ಹೋಗ್ತೀವಿ. ನಮ್ಮ ಸರ್ಕಾರ ಬಿಲ್ಡಿಂಗ್ ತಾನೆ ಒಂದು ರೌಂಡ್ಸ್ ಹೊಡೆದು ಓಕೆ. ಸುಮ್ಮನೆ ಒಂದು ರೌಂಡ್ ಆಯಿತಾ ಸರ್? ಸರ್ ಒಂದು ನಿಮಿಷ ಸರ್, ಆಯ್ತಲ್ಲ ಸರ್? ಇವಾಗ ನಮ್ಮದು ಸ್ಕ್ಯಾನ್ ಮಾಡ್ತಾರಲ್ಲ ಡಾಕ್ಟ್ರು ಇದ್ದಾರೆ, ಇದ್ದಾರೆ ಸರ್? 4 ಸ್ಯಾಟರ್ಡೆ. ಅದು 4th ಸ್ಯಾಟರ್ಡೆ ಸರ್. ಸರ್ ವಾರಕ್ಕೆ ಎಷ್ಟು ಸಾರಿ ಬರ್ತಾರೆ ಸರ್? ವಾರಕ್ಕೆ ಒಂದು ದಿವಸ ಬಂಗಾರಪೇಟೆಗೆ ಭೇಟಿ ಆಗ್ತೀವಿ. ಒಂದು ದಿವಸ ಆ್ಯಕ್ಚುಲಿ ಮುಂಚೆ ಇನ್ನೂ ಕಷ್ಟ ಇತ್ತು. ಕೋಲಾರ ಪಾಪ ಅವರು ಮಾಲೂರು ಹೋಗ್ತಾ ಇದ್ರು, ಸಿನಾರ್ಗೆ ಹೋಗ್ತಾ ಇದ್ರು, ಬಂಗಾರಪೇಟೆಗೆ ಬಂದರು, ಇಲ್ಲೇ ಓಡಾಡ್ತಾ ಇರ್ತಾರೆ. ಯಾಕಂದರೆ ರೇಡಿಯಾಲಜಿಸ್ಟ್ ನಮ್ಮಲ್ಲಿ ಇಲ್ಲ, ತುಂಬಾ ಇಡೀ ಡಿಸ್ಟ್ರಿಕ್ನಲ್ಲಿ ಒಂದು 2 ಲಕ್ಷ ಸಂಬಳ ಕೊಟ್ಟರೆ ಯಾರು ಬರ್ತಾ ಸರ್ ಇಲ್ಲ. ಇನ್ನೊಂದು ಸರ್ ಮುಗಿಸ್ಬಿಡ್ತೀವಿ ಸರ್ ಇರೇ ಯಾಕೆಂದರೆ ನೀವು ಈ ಮಣ್ಣಿನ ಮಗ ಆಗಬೇಕು. ಹೌದು, 7 ವರ್ಷದಿಂದ ಇಲ್ಲೇ ಇದ್ದೀವಿ, 10 ವರ್ಷ ಆಯಿತಾ? ಎಲ್ಲರೂ ನೋಡಿರ್ತೀರಿ, ಎಂಥ ಬುಕ್ಸ್ ಬರ್ತಾರೆ, ಯಾವ ಥರ ಬರ್ತಾರೆ, ಯಾವ ಥರ ರೋಗಿಗಳು ಬರ್ತಾರೆ ಎಲ್ಲ ನೋಡಿರ್ತೀವಿ. ಆದ್ದರಿಂದ ನಾನು ಕೇಳೋದೇನೆಂದರೆ, ಮೊದಲು ದಾದಿಗಳಾಗಲಿ ಡಾಕ್ಟರ್ಗಳಾಗಲಿ ರೋಗಿಗಳ ಹತ್ರ ವಿನಯದಿಂದ ನಡ್ಕೊಳ್ಳೋಕೆ ತಿಳಿಸಿ. ಯಾಕೆಂದರೆ ನಾನು ನೋಡಿದ್ದೀನಿ, ನಾನು ನೋಡಿರೋ ಮಾತು ನಿಮ್ಗೆ ನೇರವಾಗಿ ಹೇಳ್ತಾ ಇದ್ದೀನಿ. ನಮ್ಮ ಸುಮಾರು ಹೊತ್ತು ಇನ್ಸ್ಪೆಕ್ಟರ್ ಆದರೆ ನಾನು ಬರ್ತಾ ಇರ್ತೀನಿ, ತಮ್ಮನ್ನೆಲ್ಲ ಭೇಟಿ ಆಗೋದಿಲ್ಲ, ಅಲ್ಲಿ ಏನು ನಡೀತದೆ ನೋಡ್ಕೊಂಡು ಹೋಗ್ತಾರೆ ಅಷ್ಟೇ. ಆದ್ದರಿಂದ ಅದನ್ನೊಂದು ಅವರಿಗೆ ಎಚ್ಚರಿಕೆ ಮಾಡಿ. ಎರಡನೇದೇನೆಂದರೆ, ಡಾಕ್ಟ್ರುಗಳಿಗೊಂದು ಕೇಂದ್ರ ಸ್ಥಾನದಲ್ಲಿ ಕೆಲಸ ಮಾಡಬೇಕು ಅಂತ ಒಂದು ಕಾನೂನು ಡೈಲಿ ಟ್ರಾವೆಲ್ ಮಾಡ್ತಾರೆ ಡಾಕ್ಟರ್ಗಳಿಗೆ.
ಇಲ್ಲ ಕೆಲವರು ನಾನು ಹೇಳೋದೇನು ಗೊತ್ತಾ, ಒಬ್ಬ ಪೇಷಂಟ್ ರಾತ್ರಿ ಹೊತ್ತಲ್ಲಿ ಬಂದಾಗ ಡಾಕ್ಟರ್ ಅಲ್ಲಿ ಸರಿಯಾಗಿ ನೋಡ್ತಿದ್ರೆ ಏನಾಗ್ತಾನೆ, ನೀವು ರೆಫರ್ ಮಾಡೋದು. ಆದ್ದರಿಂದ ಡಾಕ್ಟರ್ಗಳ ಕೇಂದ್ರ ಸ್ಥಾನದಲ್ಲಿ ಕೆಲಸ ಮಾಡೋದಕ್ಕೆ ತಿಳಿಸಿ. ಇನ್ನೊಂದು ಬಂದು ಏನು ಗೊತ್ತಾ, ಇಲ್ಲಿ ನಮ್ಮ ಪಾಪ್ಯುಲೇಷನ್ ಗೊತ್ತು ಜಾಸ್ತಿ ಇದೆ. ಅದೇ ರೀತಿ ಇರೋವಾಗ ಇವತ್ತು ನೀವು ರೆಫರ್ ಮಾಡಿದಾಗ ಆ ಬಡಪಾಯಿ ಅಲ್ಲೋದಾಗ ಅಲ್ಲಿ ದುಡ್ಡು ಕಟ್ಟಬೇಕು. ನಮ್ಮ ಯಾಕೆ ಹೇಳ್ತೀನಿ ಅಂದರೆ, ನೀವು ಮಣ್ಣಿನ ಮಗ ಇಲ್ಲವರು ಅನ್ನೋದಕ್ಕಾಗಿ ನಿಮ್ಮಲ್ಲಿ ನಾನು ತಿರ್ಗಾ ನಾನು ಏನು ಹೇಳ್ತಾ ಇದ್ದೀನಿ. ಆದರೆ ಆದಷ್ಟು ಇಲ್ಲೇ ರೋಗಿನ ಸರಿಪಡಿಸೋದಕ್ಕೆ ನೀವು ಪ್ರಯತ್ನ ಪಡಿ, ಆಯಿತಾ? ಇದು ಯಾಕೆಂದರೆ ಇಲ್ಲೆಲ್ಲ ಬಡಪಾಯಿ, ಎಲ್ಲ ಬಡವರು, ನಾವೆಲ್ಲ ಅವರೆಲ್ಲನೇ ಇಲ್ಲಿ ಬರೋದು. ಯಾವ ಶ್ರೀಮಂತರು ಇಲ್ಲಿ ಬರೋದಿಲ್ಲ, ಬಡವನೇ ಬರೋದು. ಆ ಬಡವನಿಗೆ ಅನುಕೂಲ ಮಾಡಬೇಕಾದ್ರೆ ನಮ್ಮ ಸರ್ಕಾರದ ಕರ್ತವ್ಯ, ನಮ್ಮ ಕರ್ತವ್ಯ. ಆ ಕರ್ತವ್ಯ ನೀವು ಏನೇನು ಮಾಡ್ತೀರಿ ಅಂದರೆ, ರೆಫರ್ ಮಾಡಿದಾಗ ಅವ್ನು ಅಲ್ಲೋದಾಗ ಏನಾಗ್ತಾನೆ, ಇರೋದು ಬರೋದೆಲ್ಲ ಹಡ ಇಟ್ಬಿಟ್ಟು ಎತ್ಕೊಂಡು ಕೊಟ್ಟಲ್ಲ ಅವ್ನು ಪ್ರಾಣ ಹೋಗಿಲ್ಲ. ಇವರು ಏನು ಆದ್ದರಿಂದ ಅದನ್ನೆಲ್ಲ ಸರಿ ಮಾಡಿ. ಸರ್, ಕೊನೆಯದಾಗಿ